ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಪ್ರತಿಮಾ ಅವ್ರಿಗೆ ಸಾಟಿ ಇಲ್ಲ. ಯಾಕೆ ಈ ಹಾಡು ಹಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಬಂದಾಗಲೆಲ್ಲ ಹೊರಗಡೆ ಪ್ರಪಂಚನ ಮರ್ತೇ ಬಿಟ್ಟಿರ್ತೀನಿ. ಯಾರಿಗೂ ಕೇರ್ ಮಾಡದೆ ಆರಾಮಾಗಿ ನಮ್ಮ ಪ್ರತಿಮಾ ಅವ್ರ ಜೊತೆ ಪಟ್ಟಂಗ ಹೊಡ್ಕೊಂಡು ಚೆನ್ನಾಗಿ ಪಟ್ಟಕ್ಕೆ ತಿನ್ಕೊಂಡು ಒಂದಷ್ಟು ಅಡುಗೆಗಳನ್ನ ಕಲ್ತ್ಕೊಂಡು ಇಲ್ಲಿಂದ ಹೋಗ್ತೀನಿ. ಹಾಗಾದರೆ ಇವತ್ತು ನಾನು ಯಾವ 2 ರೆಸಿಪೀಸ್ನ ಕಲಿಯೋಕ್ಕೆ ಬಂದಿದ್ದೀನಿ, ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಅಲ್ವಾ? ಸೊ ಬೇಗ ಪ್ರತಿಮಾ ಅವ್ರನ್ನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟೋಣ ಅಲ್ವಾ? ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಲ್ ಸೋಯಾ ಕಾರ್ಯಕ್ರಮಕ್ಕೆ ಟಿವಿ ಮುಂದೆ ಕೂತಿರುವಂತಹ ನನ್ನ ಎಲ್ಲ ಸ್ನೇಹಿತರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಪ್ರತಿಮಾ, ಏನಮ್ಮ ಕಿರ್ಚ್ತಾ ಇದೆಯಾ? ಹ್ಞೂನ್ರಿ, ಬೇಗ ಕರ್ಸ್ಕೊಂಡ್ಬಿಡೋಣ ಅಂತ ನಿಮ್ಮನ್ನ. ಯಾಕೆ ಖುಷಿಯಾಗ್ತಿದ್ಯಾ? ಹಶ್ವಾಗ್ತಾ ಇದೆ. ಸ್ವೀಟ್ ಬೇಕಾ ಖಾರ ಬೇಕಾ? ಸ್ವೀಟು. ಮೊದಲೇ ಸ್ವೀಟ್ ತಿಂತೀಯಾ? ಹೌದು. ಸರಿ, ನಿಂಗೋಸ್ಕರ ಇವತ್ತು ನಾನು ಚಾಕ್ಲೇಟ್ ಮಿಲ್ಕ್ ಬರ್ಫಿ ಹೇಳ್ಕೊಡ್ತೀನಿ. ಚಾಕ್ಲೇಟ್ ಮಿಲ್ಕ್ ಬರ್ಫಿ, ಓಕೆ. ಅಂದರೆ ನಂಗೆ ನೆನಪಿದೆ, ನೀನು ಚಾಕ್ಲೇಟ್ ಇಷ್ಟ ಅಂತ ಹೇಳಿದ್ದೆ. ಹೌದು. ಸೊ ಚಾಕ್ಲೇಟ್ ಮೌಲ್ಡ್ ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಎಲ್ಲರೂ ಮನೇಲೇ ಮಾಡ್ಕೋಬೋದು. ಚಾಕ್ಲೇಟ್ ಪ್ರಿಯರಿಗಂತೂ ಇದು ಹಬ್ಬ ಹಬ್ಬ ಹಬ್ಬ. ಸೂಪರ್. ಏನು ಬೇಕು ಅದಕ್ಕೆ? ಇದಕ್ಕೆ ಮಿಲ್ಕ್ ಪೌಡರ್, ಓಕೆ, ಕಂಡೆನ್ಸ್ಡ್ ಮಿಲ್ಕ್, ಇದು ಗಾರ್ನಿಷ್ಗೆ ಜೀರಿಗೆ, ಕೋಕೋ ಪೌಡರ್, ಬಟರ್ ಹಾಗೂ ಸಕ್ಕರೆ. ಸೊ ಈಗ ಮೊದಲನೇ ಹಂತ, ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಂಬಿಡೋಣ. ಒಂದು ಸ್ಪೂನ್ ಕೊಡ್ತೀಯಾ? ಹಾಂ. ಇಂಗ್ರೀಡಿಯೆಂಟ್ಸ್ ಏನೋ ತುಂಬ ಕಮ್ಮಿ ಇದೆ, ತುಂಬ ಕಡಿಮೆ ಇದೆ, ತಿನ್ನಕ್ಕೆ ಮಾತ್ರ ಭಾಳ ರುಚಿಯಾಗಿರುತ್ತೆ. ಕೋರ್ಸ್. ಈಗ ಒಂದು ಅರ್ಧ ಬಟ್ಲಾಗಷ್ಟು ಸಕ್ಕರೆ. ಓಕೆ. ಇದು ನಾವು ಎಳೆ ತಂತಿ ಪಾಕ ಅದು ಮಾಡ್ಕೋಬೇಕು. ಇದಿಷ್ಟು ಸಾಕು. ಒಂದು ಸ್ವಲ್ಪ ನೀರು ಹಾಕ್ತೀಯಾ? ಹಾಂ. ಚೂರೇ ಚೂರು ನೀರು ಹಾಕೋದು, ಮುಳುಗಷ್ಟು ಹಾಕಿದ್ರೆ ಸಾಕು. ಸರಿ, ಮುಳುಗಷ್ಟು ಬೇಡ, ಸಾಕು. ಏನಂದರೆ ಸ್ಪ್ಯಾಚುಲ ಕೊಡು. ಏನಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಹಾಂ ನಿನಗೆ ಬೇಗ ಪಾಕ ಬರುತ್ತೆ. ಇದರೊಳಗೆ ಏನೂ ತುಂಬ ಕಾಂಪ್ಲಿಕೇಟೆಡ್ ಆಗಂತೂ ಏನೂ ಇಲ್ಲ. ಏನು ಕಾಣಿಸ್ತಿಲ್ಲ, ಕಾಣಿಸ್ತಾ ಇಲ್ಲ ಅಲ್ವಾ? ಈಗ ಇದು ತಂತಿ ಪಾಕ ಬರೋದೊಳಗೆ ಇನ್ನೊಂದು ಇದೇನು ಗೊತ್ತಾ, ಇದು ಮಾಡಿದ ತಕ್ಷಣ ಹಾಕ್ಬಿಡ್ಬೇಕು ತಟ್ಟೆಗೋ, ಅಥವಾ ನಾನು ಯೂಶಲಿ ಏನು ಮಾಡ್ತೀನಿ, ಚಪಾತಿ ಮಣೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಯಾಕಂದರೆ ಅದ್ರೊಳಗೆ ಈಕ್ವಲಾಗಿ ಕ್ಲೀನಾಗಿ ಪೀಸಸ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಓ ಸರಿ ಸರಿ. ಓಕೆ, ಈಗ ನಾವು ತುಪ್ಪ ಹಾಕೊಂಬಿಡೋಣ. ತುಪ್ಪ ತಟ್ಟೆಗೆ. ಓ, ನೀನು ಈ ಥರದ್ದೆಲ್ಲ ಏನಾದರೂ ಮಾಡಬೇಕು ಅಂದರೆ ಜಾಸ್ತಿ ಮಣೆ ತೊಗೊಳ್ತೀಯಲ್ಲ? ಯೂಶಲಿ ಎಲ್ಲರೂ ತಟ್ಟೆನಲ್ಲಿ ಮಾಡ್ತಾರೆ, ಬಟ್ ಮಣೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಈಕ್ವಲ್ ಪೀಸಸ್ ಮಾಡೋಕ್ಕಾಗತ್ತೆ. ಓಕೆ, ಈಗ ಮೊದಲಿಗೆ ನಾವು ತುಪ್ಪ ಇಲ್ಲಾಂದರೆ ಬೆಣ್ಣೆ, ಯಾವ್ದಾದ್ರು ಪರವಾಗಿಲ್ಲ, ನೋಡು ಸ್ವಲ್ಪ ಗ್ರೀಸ್ ಮಾಡೋಕ್ಕಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ನೀನು ಏನೇ ಮಾಡಿದ್ರು ಕೈಯಲ್ಲೇ ಮಾಡಬೇಕು, ಚಮಚದಲ್ಲಿ ಮಾಡೋಕ್ಕಾಗಲ್ಲ. ಒಂಚೂರು ಲೇಯರ್ಗೋಸ್ಕರ. ಈಗ ತಂತಿ ಪಾಕ ಬರಬೇಕಿದು. ಇದೇನೆಂದರೆ ಈ ಸಕ್ಕರೆ ಪಾಕಕ್ಕೆ ನಾವು ಅರ್ಧ ಬಟ್ಲು ಸಕ್ಕರೆ ಹಾಕೊಂಡಿದ್ದೀವಲ್ಲ, ಸ್ವಲ್ಪ ನೀರು ಹಾಕೊಂಡಿದ್ದೀವಿ. ಈ ಪಾಕಕ್ಕೆ ನಮಗೆ ಎಷ್ಟು ಮಿಲ್ಕ್ ಪೌಡರ್ ಬೇಕಾಗತ್ತೆ ಅಂತ ಇದರೊಳಗೆ ಏನು ಅಳತೆ ಅನ್ನೋದಿಲ್ಲ. ಈಗ ನಾವು ಅರ್ಧ ಬಟ್ಲಾಗಷ್ಟು ಸಕ್ಕರೆ ಹಾಕೊಂಡ್ರೆ ಮತ್ತೆ ಬೆಣ್ಣೆ ಕಂಡೆನ್ಸ್ ಮಿಲ್ಕ್ ಹಾಕೊಳ್ತೀವಿ, ಆಮೇಲೆ ಕೋಕೋ ಪೌಡರ್ ಹಾಕೊಳ್ತೀವಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಎಷ್ಟು ಮಿಲ್ಕ್ ಪೌಡರ್ ಗಟ್ಟಿ ಆಗುತ್ತಲ್ಲ, ಚಪಾತಿ ಹಿಟ್ಟಿನ ಹದ ಬರುತ್ತಲ್ಲ, ಅಷ್ಟು ಹಾಕೋತಾ ಇರಬೇಕು. ಓಕೆ, ಸೊ ನೋಡ್ಕೊಂಡು ಹಾಕೋಬೇಕು ಅಷ್ಟೇ. ಈಗ ಗ್ಯಾಸ್ ಸಣ್ಣ ಮಾಡಿಕೊಂಡು 1 ಚಮಚ ಆಗಷ್ಟು ಬೆಣ್ಣೆ, ಬೆಣ್ಣೆ ಹಾಕೋಣ. 1 ಸ್ಪೂನ್ ಕೊಡ್ತೀಯಾ? ಇದು ಕರಗಬೇಕು. ತುಪ್ಪದಲ್ಲಿ ಸಕ್ಕರೆ, ಅಯ್ಯೋ ಬೆಣ್ಣೆ, ಸಕ್ಕರೆನಲ್ಲಿ ಬೆಣ್ಣೆ ಕರಗೋ ಮಜಾನೇ. ಏನಂದರೆ ಚಾಕ್ಲೇಟ್ ಯೂಶಲಿ ಬಟರ್ ಯೂಸ್ ಮಾಡೇ ಮಾಡ್ತೀವಿ. ಈಗ ಇದು ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಕೋಕೋ ಪೌಡರ್ ಹಾಗೂ ಕಂಡೆನ್ಸ್ಡ್ ಮಿಲ್ಕ್, 1 ದೊಡ್ಡ ಚಮಚ ಆಗಷ್ಟು ಕೋಕೋ ಪೌಡರ್. ನಿಮ್ಮಿಷ್ಟ, ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಬಿಟರ್ ಟೇಸ್ಟ್ ಬರುತ್ತೆ. ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀರಾ? ಯಾವುದಕ್ಕೆ? ನೀವು ಇದಕ್ಕೆ? ಇಲ್ಲ, ಇದು ಕೋಕೋ ಪೌಡರ್ ಅಷ್ಟೇ. ಕೋಕೋ ಪೌಡರ್. ಹಾಂ, ಮಿಕ್ಸ್ ಮಾಡಿಕೊಂಡು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರಿಂದ ನೀವು ಸ್ವಲ್ಪ ಸಕ್ಕರೆ ಕಮ್ಮಿ ತಗೊಂಡಿದ್ದೀರಾ? ಹೌದು, ಸಕ್ಕರೆ ಕಡಿಮೆ ತಗೊಂಡಿದ್ದೀನಿ, ಯಾಕಂದ್ರೆ ಇದ್ರೊಳಗೂ ಸಿಹಿ ಅಂಶ ಇರುತ್ತಲ್ವಾ. ಹೌದು. ಮತ್ತೇನಂದ್ರೆ ಮಾಡಿದ ತಕ್ಷಣ ಇದು ಸ್ವಲ್ಪ ಅಂಟಿರುತ್ತೆ, ಆಮೇಲೆ ಬರ್ಫಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಓಕೆ ಓಕೆ. ಅಂದರೆ ಮಾಡಿ ಕಟ್ ಮಾಡಿ ಫಸ್ಟ್ ಟೈಮ್ ತಿಂದಾಗಲೂ ಒಂದು ಸ್ವಲ್ಪ ಅಂಟಂಟೆ ಇರುತ್ತೆ. ಬಿಸಿ ಇರ್ಬೇಕಾದ್ರೆ ಸ್ವಲ್ಪ ಅಂಟಿರುತ್ತೆ, ಆಮೇಲೆ ಕರಗಿದ ಮೇಲೆ ನಿಮಗೆ ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಅಂದರೆ
ಕ್ರಿಸ್ಮಸ್ ಯಾವ್ದು ಬರ್ಫಿ ಬರುತ್ತೆ ಯಾಕಮ್ಮ ಆ ಕಲರ್ ಬಾರೋ ಟೆಂಪ್ಟ್ ಆಗ್ತದೆ. ಅದಕ್ಕೆ ನಾನು ಹಿಂಗೆ ಇದನ್ನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈಗ ಚಾಕ್ಲೇಟ್ ಆದ್ರೆ ನಿಂಗೆ ಫ್ರಿಡ್ಜ್ ಬೇಕಾಗತ್ತೆ, ಇದಕ್ಕೆ ಯಾವ ಫ್ರಿಡ್ಜು ಬೇಕಾಗಿಲ್ಲ, ಇನ್ಸ್ಟೆಂಟ್. ಇವೆಲ್ಲ ಏನು ತುಂಬ ಕಷ್ಟ ಅಲ್ಲ, ಆಚೆ ಕಡೆ ಸಿಗದೇ ಇರುವಂಥದ್ದು. ಇವಾಗಂತೂ ಪ್ರತಿಯೊಂದು ಅಂಗಡಿಲೂ ಒಂದು ಖೋವಾ ಕಂಡೆನ್ಸ್ಡ್ ಮಿಲ್ಕ್ ಖಂಡಿತ ಸಿಗುತ್ತೆ. ಆಮೇಲೆ ಸಾಧಾರಣವಾಗಿ ಎಲ್ಲರ ಮನೇಲಿ ಇಟ್ಕೊಂಡೇ ಇರ್ತಾರೆ. ಹೌದು. ಈಗ ಮಿಲ್ಕ್ ಪೌಡರ್ ನೀ ಹಾಕ್ತೀಯ ಇದನ್ನ? ಹಾಂ, ಹಾಕ್ತೀನಿ. ನಾನು ಕಲ್ಸ್ಕೊಳ್ತೇನೆ. ಹಾಂ ಗಂಡ ಬರ್ದಿರೋ ನಾನು ಫಸ್ಟ್ ಇದು ಕಲ್ಸ್ಕೊಳ್ತೀನಿ. ಹಾಂ, ಇದು ನೋಡಿಕೊಂಡು ಹದ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಸರಿ. ಏನಂದರೆ ಬೆಣ್ಣೆ, ಕಂಡೆನ್ಸ್ಡ್ ಮಿಲ್ಕು, ಮಿಲ್ಕ್ ಪೌಡರ್ ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸೇ. ಹಾಂ, ಹಾಕಿ ಈಗ. ಹಾಕ್ಲಾ? ಹಾಂ, ನೋಡ್ಕೋಬೇಕು ನಾವಿದು ಸಕ್ಕರೆ ಪಾಕ ಆದಮೇಲೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊ. ಈ ಮಿಲ್ಕ್ ಪೌಡರ್ಲಿ ಸಕ್ಕರೆ ಇದೆಯಾ? ಸಾಕ? ಹಾಂ, ಇದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಅದಕ್ಕೆ ನಾನು ಹಿಂಗೆ ಹೇಳಿದ್ದು ಅರ್ಧ ಬಟ್ಲು. ಯಾವುದೂ ಬಿಡಬೇಡ ನೀನು, ಎಲ್ಲನೂ ತಿನ್ನು. ಇದೆ ಸ್ವೀಟ್ನೆಸ್. ನೋಡಿ, ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು, ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಗೊತ್ತಾಯ್ತಾ? ಹೇಗೆ ಬಂತು ನೋಡು, ಮುಟ್ಟಿದಾಗ ಅಂಟೋದಿಲ್ಲ. ಗೊತ್ತಾನೆ? ಹ್ಞೂ. ಈಗ ತಿನ್ಬೇಡ, ಈಗ ಕೊಡಲ್ಲ ನಿಂಗೆ, ನಂಗೆ ಗೊತ್ತಾಯ್ತು. ಅಲ್ಲಿ ನೋಡಿ ಯಾರು ಬೇಡ, ಯಾರು ಬಂದಿಲ್ಲ. ಈಗ ಮಣೆ ಮೇಲೆ ಹಾಕೊಂಡ್ಬಿಡೋಣ. ಗ್ರೀಸ್ ಮಾಡಿ ಇಟ್ಕೊಂಡಿದ್ದಾರೆ ಮಣೆನ. ಹೌದು. ಲಟ್ಟಣಿಗೆ ಕೊಡು. ಬರ್ಫಿನ್ ಲಟ್ಟಿಸ್ತಾ ಇದ್ದಾರಲ್ರಿ ಇವರು. ಅದು ಹಾಗೆ. ಈಗ ಈಕ್ವಲ್ ಶೇಪ್ ಮಾಡ್ಕೋಬೇಕು. ಆಮೇಲೆ ಈ ಚಾಕ್ಲೇಟ್ ಏನಕ್ಕೆ ತೊಗೊಂಡಿದ್ಯಾ ಅಂತ ಕೇಳಿದೆಯಲ್ಲ. ಗೋವಿಂದ ಗೋವಿಂದ. ಯಾಕೆ ಯಾಕೆ ಆಸೆ ತಡ್ಕೊಳಕ್ಕಾಗ್ತಲ್ಲ. ಹಂಗ ಗೋವಿಂದ ಹಿಂಗೆ ಹಾಕ್ಕೊಂಡು ನೋಡು, ಒಂದ್ಸತಿ ಹಿಂಗೆ ಲಟ್ಟಿಸ್ಬಿಡೋಣ. ನಾನು ಇದನ್ನ ರೆಡಿ ಮಾಡ್ಕೊಳ್ತೀನಿ. ಬ್ರೇಕ್ ತಗೋತೀಯಾ? ಅಯ್ಯೋ ತಗೊಳ್ತೀನಿ. ನಾನು ನೋಡ್ತಾ ನಾನು ಮರ್ತೇ ಹೋದೆ. ವೀಕ್ಷಕರೇ, ಇದು ಪೂರ್ತಿ ರೆಡಿ ಆಗೋ ಹೊತ್ತಿಗೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ಯು ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಇನ್ನೂ ಲಟ್ಟಿಸ್ತಾನೇ ಇದ್ದಾರೆ. ಅದು ಕ್ಲೀನಾಗಿ ಶೇಪ್ ಬರಬೇಕಲ್ವಾ, ಮತ್ತು ತಣಿಬೇಕು. ತಣದಾದ್ಮೇಲೆ ಬರ್ಫಿ ಕಟ್ ಮಾಡ್ಕೊಂಬಿಡೋದು. ಬಾ, ನನಗೆ ಏನಕ್ಕೆ ಹೇಳಿದೆ ಗೊತ್ತಾ, ಮಣೆ ಮೇಲೆ ಹಿಂಗೆ ಮಾಡ್ಕೊಂಡ್ರೆ ಕ್ಲೀನಾಗಿ ಈಕ್ವಲ್ ಪೀಸಸ್. ನೋಡು, ಇದು ಲಟ್ಟಣಿಗೆಯಲ್ಲಿ ಈ ಥರ ಮಾಡ್ಕೊಂಡ್ರೆ ನೋಡು ಅಂಟೋದೂ ಇಲ್ಲ. ಹೌದು. ನೋಡಿ, ಇದಕ್ಕೆ ನಾನೇನು ಹಾಕ್ಕೊಳ್ಳಿಲ್ಲ. ಹೌದು. ಸೊ ಡೈರೆಕ್ಟಾಗಿ ಹೀಗೆ ಮಾಡ್ಕೊಂಡ್ಬಿಡ್ಬೋದು. ಈಗಾಗಿದೆ ಇದು. ನೋಡು, ಗಟ್ಟಿ ಆಗ್ತಾ ಇದೆ ಇದು ಅಲ್ವಾ. ಈಗ ಕಟ್ ಮಾಡ್ಕೊಂಬಿಡೋಣ. ಚಾಕು ಕೊಡ್ತೀಯಾ? ಪುಟ್ ಪೀಸಸ್ ಮಾಡಲಾ? ದೊಡ್ಡ ಪೀಸಸ್ ಮಾಡಿ. 2 ತಿನ್ನು. 4 ತಿಂತೀನಿ. ಆಯಿತು, ಥ್ಯಾಂಕ್ ಯು. ನೋಡು, ಕಟ್ ಮಾಡಕ್ಕೆ ಬರುತ್ತೆ. ಆರಾಮಾಗಿ ಕಟ್ ಮಾಡ್ಬೋದಲ್ಲ ಇಷ್ಟು ತಣದ್ಮೇಲೆ ಇಷ್ಟು ಕಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಒಂದು ಚೂರು ಸಕ್ಕರೆ ಹಾಗೆ ಉಳಿದ್ರೆ ಆ ಸಕ್ಕರೆದು ಕ್ರಂಚಿನೆಸ್ ಬರುತ್ತೆ. ಸೊ ಚೆನ್ನಾಗಿರುತ್ತೆ ಅದನ್ನು. ನೋಡು, ಕ್ಲೀನಾಗಿ ಬರುತ್ತೆ ನೋಡಿ. ವಾವ್. ಏನಂದರೆ ತಣದ ಮೇಲೆ ನಿಮಗೆ ಬರ್ಫಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಕ್ರಿಸ್ಪಾಗೆ ಚೆನ್ನಾಗಿ ಬರುತ್ತೆ. ಈಗ ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ. ಹೌದು. ನೋಡು, ಹಿಂಗೆ ತೆಕ್ಕೊಂಡ್ರೆ ಕ್ಲೀನಾಗಿ ಬಂದ್ಬಿಡತ್ತೆ. ಸೊ ನೋಡೋಕ್ಕೂ ಚೆನ್ನಾಗಿರಬೇಕು. ಹೌದು. ರೆಡಿ ಆಗೋಯ್ತಾ? ಸೊ ಮಿಲ್ಕ್ ಪೌಡರ್ ಬರ್ಫಿ, ಚಾಕ್ಲೇಟ್ ಮಿಲ್ಕ್ ಪೌಡರ್ ಬರ್ಫಿ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು. ಟೇಸ್ಟ್ ಮಾಡ್ತೀನಿ, ಖಂಡಿತ ಟೇಸ್ಟ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಚಾಕ್ಲೇಟ್ ಮಿಲ್ಕ್ ಪೌಡರ್ ಬರ್ಫಿ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನಿಗೆ ಅರ್ಧ ಕಪ್ ಸಕ್ಕರೆಯನ್ನು ಹಾಕಿ ಸ್ವಲ್ಪವೇ ನೀರು ಹಾಕಿ ಎಳೆಯ ಪಾಕ ಬರುವವರೆಗೂ ಕಾಯಬೇಕು. ಎಳೆ ಪಾಕ ಬಂದ ನಂತರ ಆ ಪಾಕಕ್ಕೆ ಬೆಣ್ಣೆ, ಕೋಕೋ ಪೌಡರ್, ಕಂಡೆನ್ಸ್ಡ್ ಮಿಲ್ಕ್ ಹಾಗೂ ಕೊನೆಯಲ್ಲಿ ಮಿಲ್ಕ್ ಪೌಡರನ್ನು ಹಾಕಿ ಚಪಾತಿ ಹಿಟ್ಟಿನ ಹದ ಬರುವವರೆಗೂ ಮಗುಚುತ್ತಿರಬೇಕು. ನಂತರ ಚಪಾತಿ ಮಣೆಯ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಸವರಿ ಈ ಮಿಶ್ರಣವನ್ನು ಅದರ ಮೇಲೆ ಹೊಯ್ದು
ಲಟ್ಟಣಿಗೆಯಲ್ಲಿ ಸ್ವಲ್ಪವೇ ಲಟ್ಟಿಸಿ ಕೊನೆಯಲ್ಲಿ ಜೀರಾ ಚಾಕ್ಲೇಟ್ ಅನ್ನು ಅಲಂಕರಿಸಿ ಡೈಮಂಡ್ ಆಕಾರಕ್ಕೆ ಕುಯ್ದರೆ ಚಾಕ್ಲೇಟ್ ಮಿಲ್ಕ್ ಬರ್ಫಿ ಸವಿಯಲು ಸಿದ್ಧ. ನೋಡ್ಕೊಂಬಂದ್ರಲ್ಲ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡು. ಆಹಾ ಹಾ, ಕ್ಯಾಡ್ಬರೀಸ್ ಚಾಕ್ಲೇಟ್ ಥರ ಇದೆಯಾ? ಆ್ಯಕ್ಚುಲಿ ಹೌದು. ಯಾಕಂದರೆ ಇದ್ರೊಳಗೆ ಫ್ರಿಜ್ಜಲ್ಲಿ ಇಡೋದು ಬೇಡ, ಏನು ಬೇಡ, ಡೈರೆಕ್ಟಾಗಿ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಮೆತ್ಮೆದ್ಗಿನ ಸಕಲಾದೆ. ಇನ್ನಿದ್ದು ಕುರುಮ್ ಥರ ಆಗುತ್ತಾ? ಹೌದು, ಸ್ವಲ್ಪ ಕ್ರಂಚಿ ಆಗುತ್ತೆ, ತಣದ ಮೇಲೆ ಕ್ರಂಚಿ ಆಗುತ್ತೆ. ಪ್ಲಸ್ ಮೇಲ್ಗಡೆ ಚಾಕ್ಲೇಟ್ ಇತ್ತು, ಬಾಯಲ್ಲಿ ನೀರು ಉಡ್ತದೆ, ಸಕ್ಕದಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಮಾಡಿ ಪಾಪ ಮಕ್ಳಿಗೆ ಇವತ್ತೇ ಮಾಡಿಕೊಡಿ, ಸ್ಕೂಲಿಂದ ಬಂದ ತಕ್ಷಣ ಸರ್ಪ್ರೈಸ್ ಕೊಡಿ, ಸಕ್ಕದಾಗಿದೆ. ನಂಗೊಂದು ಖಾರ ಏನಾದರೂ ಹೇಳ್ಕೊಡ್ತೀರಾ ನೆಕ್ಸ್ಟು? ಶೋರ್. ಏನೋ ತಿಂಡಿ ತಿಂದಿಲ್ಲ ಅಂದೆ ತಾನೆ? ತಿಂದಿಲ್ಲ, ಅದಕ್ಕೆ ರವೆ ದೋಸೆ ಮಾಡ್ಕೊಡ್ತೀನಿ. ಓಕೆ, ನನ್ನ ಫೇವ್ರೇಟು. ಸಿಂಪಲ್. ಈ ಹೋಟ್ಲಲ್ಲಿ ಏನು ತಿಂತೀಯೋ ಅದೇ ಥರ ಇರುತ್ತೆ, ತುಂಬಾ ಸಿಂಪಲ್ ಮಾಡೋಕ್ಕೆ. ಓಯಸ್ ಓಯಸ್. ಓಕೆ. ರವೆ ದೋಸೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು? ಇದು ಚಿರೋಟಿ ರವೆ, ಹಾಂ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಜೀರಿಗೆ, ಉಪ್ಪು, ಅರಿಶಿನ, ಎಣ್ಣೆ. ಗರ್ಗರಿಯಾಗಿ ಬರುತ್ತಾ ಹೋಟ್ಲಲ್ಲಿ ಮಾಡ್ಕೊಡ್ತಾರಲ್ಲ ಅದೇ ಥರ? ಇಲ್ಲ, ನಾನು ಹಿಂಗೆ ತೋರಿಸ್ತೀನಾ? ನೀನು ಅವತ್ತೇ ಹೇಳಿದ್ದೆ ತಾನೆ ಗರ್ಗರಿ ದೋಸೆ ನಂಗೆ ಇಷ್ಟ ಅಂತ ಹೇಳಿದ್ದೆ. ಹೌದು ಹೌದು. ರವೆಲೆ ನಾನಾ ರೀತಿ ತಿಂಡಿಗಳು ಮಾಡ್ಕೋಬೋದು, ಆಗಲೇ ಸುಮಾರು ತೋರ್ಸಾಗಿದೆ ನಿಮಗೆ. ಸೊ ಇದು ಇಟ್ಸ್ ಒನ್ ಆಫ್ ದೆಮ್. ಓಕೆ, ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಶ್ಯೂರ್. ಇದೇನಂದರೆ ಹಿಟ್ಟು ಮೊದಲು ಕಲಿಸ್ಕೊಂಡ್ಬಿಡ್ಬೇಕು. ಹಾಂ, ಒಂದು ಸೌಂಡ್ ಕೊಡು, ದೋಸೆ ಸೌಂಟು. ಎಸ್. ಆಮೇಲೆ ಸ್ಪೂನ್ ಕೊಡು. ಈ ಚಿರೋಟಿ ರವೆನ ಆದಷ್ಟು ನಾವು ಹುರಿದಿಟ್ಕೊಳ್ಳೋದು ಒಳ್ಳೇದು, ಇಲ್ಲಾಂದ್ರೆ ಬೇಗ ಹುಳ ಆಗುತ್ತಲ್ಲ, ಹುರಿದಿಟ್ಕೊಂಡ್ರೆ ಹುಳ ಆಗೋದಿಲ್ಲ, ಆಮೇಲೆ ಅಂಟು ಜಿಗಿ ಬರುತ್ತೆ. ಸೊ ಆದಷ್ಟು ಚಿರೋಟಿ ರವೆ ನಾವು ಹುರ್ಕೊಂಡು ಮಾಡಿದ್ರೆ ಒಳ್ಳೇದು. ಈಗ 1 ಬಟ್ಲಾಗಷ್ಟು ಚಿರೋಟಿ ರವೆ, ಅಕ್ಕಿ ಹಿಟ್ಟು ಗರಿ ಬರೋಕ್ಕೋಸ್ಕರ ಕೆಲವರು ಮೈದಾ ಹಿಟ್ಟು ಹಾಕ್ತಾರೆ, ಬಟ್ ಮೈದಾ ಹಿಟ್ಟು ಒಂಥರ ಜಿಗಿ ಬರುತ್ತೆ ಮತ್ತು ಅಷ್ಟು ಕ್ರಿಸ್ಪ್ ಬರಲ್ಲ. ಸೊ ಅದ್ರ ಬದಲಿಗೆ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು 2 ಚಮಚ ಆಗಷ್ಟು ಹಾಕೊಂಡಿದ್ದೀನಿ. ಜೀರಿಗೆ ರುಚಿಗೆ ತಕ್ಕಷ್ಟು ಜೀರಿಗೆ. ಅದು ಮಧ್ಯದಲ್ಲಿ ಸಿಗ್ತಾ ಇದ್ರೆ ಮಜಾ. ಹೌದು, ದೋಸೆಗಳಲ್ಲಿ. ಉಪ್ಪು. ರವೆ ಉಪ್ಪಿಟ್ಟಾಗಲಿ ಯಾವುದೇ ನಾವು ರವೆ ತಿಂಡಿ ಮಾಡಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕೋಬೇಕು, ಯಾಕಂದರೆ ರವೆ ಜಾಸ್ತಿ ಹಿಡಿಯುತ್ತೆ. ಆಮೇಲೆ ಅರಿಶಿನ. ಈ ಒಂದು ದೋಸೆಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು, ತುಂಬ ಜಾಸ್ತಿ ಬೇಕು. ಆಮೇಲೆ ಶುಂಠಿ, ತುರಿದಿರೋ ಶುಂಠಿ. ರವೆ ವಾಯು ಆಗಿರೋದ್ರಿಂದ ಶುಂಠಿ ಹಾಕೊಂಡ್ರೆ ಒಳ್ಳೆಯದು. ರವೆ ವಾಯುನಾ? ಹೌದು. ಆಮೇಲೆ ಹಸಿಮೆಣಸಿನ್ಕಾಯಿ. ಬೇಡ ಮಕ್ಕಳಿಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ರುಬ್ಬ ಹಾಕ್ಬಿಡ್ಬೋದು, ಆಪ್ಷನಲ್ಲು. ಈಗ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು. ನೆಕ್ಸ್ಟ್ ಏನು ಬೇಕು ಅಂತ ನಂಗೆ ಗೊತ್ತು. ನೀರು ಪರವಾಗಿಲ್ಲ ಕಣೆ, ನೀನು ಚುರುಕಾಗಿದೆಯಾ. ಇದು ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ನೀರಾಗಿರಬೇಕು. ನೀರು ದೋಸೆ ಹದಕ್ಕ? ಹಾಂ ಹೌದು, ನೀರು ದೋಸೆ ಹದಕ್ಕೆ ಬರಬೇಕು. ನಾ ಕಲಿಸ್ಕೊಳ್ತೀನಿ ತಡಿ. ಇದು ನೋಡು, ಎಲ್ಲ ಇಂಗ್ರೀಡಿಯೆಂಟ್ಸ್ಗಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪು ಕಾಣ್ತಾ ಇದೆ ನನಗೆ. ಅದೇ ಜಾಸ್ತಿ ಬೇಕಾಗಿರೋದು ಇದಕ್ಕೆ. ಏನಕ್ಕೆ ಅಂತ ನಾನು ನಿಂಗೆ ತೋರಿಸ್ತೀನಿ. ಹಾಂ ನೋಡು, ಇನ್ನೂ ನೀರು ಬೇಕಾಗತ್ತೆ ಇದಕ್ಕೆ, ಹಿಡಿಯುತ್ತೆ ನೀರು. ಹೌದಾ? ಮತ್ತೇನು ಗೊತ್ತಾ, ರವೆ ಫಸ್ಟ್ ಆಫ್ ಆಲ್ ನೀರು ಜಾಸ್ತಿ ತಗೊಳುತ್ತೆ. ಮತ್ತೇನು ಗೊತ್ತಾ, ಇದು ನಾವು ಕಲಸಾದ್ಮೇಲೆ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಬೇಕಾದಲ್ಲಿ ಯಾಕಂದರೆ ನೀರು ಎಳ್ಕೊಳ್ಳುತ್ತೆ, ರವೆ ನೀರು ಎಳ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಇದು ಒಂದು 5 ರಿಂದ 10 ನಿಮಿಷ ಬಿಟ್ಟ ಮೇಲೆ ಇನ್ನೊಂಚೂರು ನೀರು ಹಾಕೋ ಅವಶ್ಯಕತೆ ಇರುತ್ತೆ ಅವಾಗ, ಯಾಕಂದರೆ ಎಳ್ಕೊಂಡಿರುತ್ತಲ್ವಾ. ನೋಡು, ಈ ಹದಕ್ಕೆ ಬರಬೇಕು. ಈಗ ಗ್ಯಾಸ್ ಆನ್ ಮಾಡ್ಕೊಂಬಿಡೋಣ. ಅದು ಹಂಚು ಕಾಯೋದೊಳಗೆ ಇದು ಎಳ್ಕೊಂಡಿರುತ್ತೆ. ಓಕೆ, ಅಷ್ಟ್ರಲ್ಲಿ ನಾವು ಒಂದು ಬ್ರೇಕ್ ತೊಗೊಂಬಂದ್ಬಿಡ್ಬೋದಲ್ವಾ? ಧಾರಾಳವಾಗಿ. ಎನಿವೇ ಹಂಚು ಕಾಯಬೇಕು, ದೋಸೆ ಹಿಟ್ಟು ಒಂದು ಸ್ವಲ್ಪ ಒಂದು 5 ನಿಮಿಷ ನೆನಿಬೇಕು. ನೀವೊಂದು 2.5 ನಿಮಿಷದ ಬ್ರೇಕ್ ತೊಗೊಂಬಂದ್ಬಿಡ್ತೀರಾ? ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಆಫ್ಟರ್ ದ ಶಾರ್ಟ್ ಬ್ರೇಕ್. ಹಂಚಿಟ್ಕೊಂಬಿಡೋಣ. ಶುರು ಹಚ್ಕೊಳ್ಳಿ. ಇದು ಹಂಚು ಕಾಯೋಷ್ಟೊಳಗೆ ಒಂದು ಸ್ಪೂನ್ ಕೊಡು. ಚೂರು ಎಣ್ಣೆ. ಯೂಶಲಿ ಉದ್ದಿನ ದೋಸೆಗೆ ನಾವು ಎಣ್ಣೆ ಹಿಂಗೆ ಹಾಕ್ಕೊಳ್ಳಲ್ಲ. ಈ ಒಂದು ಪರ್ಟಿಕ್ಯುಲರ್ ದೋಸೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಓಕೆ. ಈ ಒಂದು ದೋಸೆ ಸ್ವಲ್ಪ ಕಾಯೋದು ನಿಧಾನ, ರವೆ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನಿಧಾನ. ಈಗ ನೋಡು, ಹಂಚು ಕಾದಿದೆ ನೋಡು,
ಹೇಗೆ ಹಾಕ್ತೀನಿ ನೋಡ್ಕೊ ಇದು. ಫಸ್ಟು ಯು ಮೀನ್ ಹೇಗೆ ಎರ್ಚ್ತೀರಾ ನೋಡ್ಕೋಬೇಕು. ಫಸ್ಟು ಹಿಂಗೆ ಕಲಿಸ್ಕೋಬೇಕು, ಯಾಕಂದರೆ ರವೆ ಕ್ಲೀನಾಗಿ ಬರುತ್ತೆ ಎಲ್ಲ ಕಡೆ. ಕನ್ಸಿಸ್ಟೆನ್ಸಿ ಫಸ್ಟ್ ಒಂದು ದೋಸೆ ಹಾಕ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಈಕ್ವಲ್ ಆಗಿ ಹಾಕ್ಕೊಬೋದು. ಈಗ ನಾವು ಮನೇಲಿ ದೋಸೆಗೆ ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ಓಕೆ, ಮಾಡಿದ್ರೆ ಒಳ್ಳೇದು. ಬಟ್ ಇದು ಸ್ವಲ್ಪ ಮಾಮೂಲಿ ತವ ಇರುತ್ತಲ್ಲ, ಅದು ಒಂಥರ ಜಾರ್ಕೊಂಡು ಬಿಡುತ್ತೆ. ಅಂಥ ಟೈಮಲ್ಲಿ ಹೆಂಗೆ ಸ್ವಲ್ಪ ಮೇಲಿಂದ ಹೊಯ್ಬೇಕಷ್ಟೇ ಅಲ್ವಾ? ಅಂದರೆ ಈ ಥರ ಅಂಚಿರುತ್ತಾ? ಅಂಚಿಲ್ಲ, ಅದಕ್ಕೆ ಅಂಚಿಲ್ಲ. ಏನು ಹೊಯ್ಕೊಳ್ಳಲ್ಲ. ಈ ಕನ್ಸಿಸ್ಟೆನ್ಸಿ ಮಾಡಿದೆಯಲ್ಲ, ಏನೂ ಆಗೋದಿಲ್ಲ. ಪರವಾಗಿಲ್ಲ, ಹಿಂಗೆ ಪರವಾಗಿಲ್ಲ. ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ರೆಗ್ಯುಲರ್ ದೋಸೆಗಿಂತ ಎಣ್ಣೆ ಜಾಸ್ತಿ ಬೇಕು. ಈ ತೂತ್ ಇದೆಯಲ್ಲ, ಅದರೊಳಗೆಲ್ಲ ಮಧ್ಯ ಹಾಕೊಂಡ್ರೆ ಕ್ರಿಸ್ಪ್ ಆಗಿ ಚೆನ್ನಾಗಿ ಬರುತ್ತೆ. ಗರಿ ಬೇಕು ಅಂದ್ರೆ ಎಣ್ಣೆ ಜಾಸ್ತಿ ಬೇಕೇ ಬೇಕು. ಮತ್ತೆ ಇನ್ನೊಂದು ಏನಂತಂದ್ರೆ, ಇದು ಬೇಯೋದು ಸ್ವಲ್ಪ ನಿಧಾನ ಅಲ್ಲ, ಎಣ್ಣೆ ಹಾಕಿದ್ಮೇಲೆ ಈ ತರ ಸ್ವಲ್ಪ ಗರಿ ಗರಿ ಬರುತ್ತೆ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಹಿಂಗೆ ಎಣ್ಣೆ ಹಾಕಿದಾಗ ನೋಡು, ಈ ಥರ ಹಿಂಗೆ ಮಾಡ್ಕೊಂಡ್ಬಿಡ್ಬೇಕು. ಸೊ ಎಲ್ಲ ಕಡೆನೂ ಎಣ್ಣೆ ಹೋಗುತ್ತೆ. ಬಟ್ ಏನಂದ್ರೆ ಇದೊಂದು 5 ನಿಮಿಷ ಅಂತೂ ಬೇಕೇ ಬೇಕು. ಧಾರಾಳವಾಗಿ ಹಿಂಗೆ ಎಷ್ಟು ದೋಸೆ ಬೇಕು? ಸದ್ಯಕ್ಕೆ ಒಂದು ಸಾಕ? ಆಮೇಲೆ ಎಲ್ಲರಿಗೂ ಬಾಯ್ ಬಾಯ್ ಹೇಳಿದ್ಮೇಲೆ ಇನ್ನೊಂದು. ಆಯ್ತು. ಮೇಲೆ ಏನು ತೀರಾ ಏನು ಮನೇಲಿ ತಿನ್ನಲ್ವಾ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಜನ ಅನ್ಕೊಳ್ಳೋರು ಯಾಕೆ ನೀನು ಯೋಚನೆ ಮಾಡ್ತೀಯಾ? ನಿನ್ನ ಹೊಟ್ಟೆ ಅಲ್ವಾ? ಸರಿ, ನನ್ನ ಹೊಟ್ಟೆ. ಹೇಳೋರ್ನೆಲ್ಲ ನೀನು ಕೇಳಬಾರ್ದು. ನಮ್ಮ ಹೊಟ್ಟೆ ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ಇಲ್ಲ ನಾವು ಮೋಸ ಮಾಡ್ಕೊಂಡ್ರೆ ನಮಗೆ ಲಾಸ್. ಹೌದು ಹೌದು ಅಲ್ವಾ? ಹೌದು. ನೀನು ಹೇಳೋರ್ ಮಾತೆಲ್ಲ ಕೇಳ್ತಾ ನಾವು ತೋರಿಸ್ಕೋತೀವಿ, ಕೆಲವ್ರು ತೋರಿಸ್ಕೊಳ್ಳಲ್ಲ. ಹೌದು, ಸಿಂಪಲ್. ಎಕ್ಸಾಕ್ಟ್ಲಿ ಹಾಗೆ ಹೋಯ್ತಾ ಅಷ್ಟೇ. ಮಧ್ಯ ಏನಂದ್ರೆ ನೋಡು, ಕ್ರಿಸ್ಪ್ ಆಗಿರುತ್ತೆ. ಆಹಾ, ಇನ್ನೊಂದು ಮಾಡೋಣ? ಮಾಡೋಣ. ಅಥವಾ ನಾನು ಟೇಸ್ಟ್ ನೋಡ್ಬಿಡ್ಲಾ? ಎಸ್, ಧಾರಾಳವಾಗಿ ಸಾಕಾ? ಒಂದೇ ಆಮೇಲೆ ಮಾಡ್ಕೊಡ್ತೀನಿ. ಓಕೆ. ಸೊ ರವೆ ದೋಸೆ ರೆಡಿ ಆಗಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಮೊದಲು ಆರೋಮಾ ತಗೋಬೇಕ್ರಿ, ಅದೇ ಒಂಥರ ಇನ್ನೂ ಟೆಂಪ್ಟೇಷನ್ ಜಾಸ್ತಿ ಮಾಡುತ್ತೆ. ಹೌದು. ರವೆ ದೋಸೆ ಗರ್ಗರಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡಿಕೊಂಡು ಬೇಗ ಬಂದ್ಬಿಡಿ. ರವೆ ದೋಸೆ ಮಾಡುವ ವಿಧಾನ: ಒಂದು ಬೌಲಿಗೆ ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ನೀರು ಹಾಕಿ ದೋಸೆಯ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಕಾದ ಹೆಂಚಿನ ಮೇಲೆ ಈ ಮಿಶ್ರಣವನ್ನು ಹುಯ್ದರೆ ಬಿಸಿ ಬಿಸಿಯಾದ ರವೆ ದೋಸೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ನೋಡು ಹೇಗಿದೆ ಅಂತ. ನೋಡ್ಕೊಳ್ರಿ ಅಲ್ವಾ? ಈಗ ನಾ ತಿನ್ನೋದು ನೋಡ್ಕೊಳ್ಳಿ. ಹೇಗಿದೆ? ಉಪ್ಪು ಜಾಸ್ತಿ ಆಯ್ತಾ? ನೀವು ಸರಿಯಾಗಿ ಹೇಳು, ಗೊತ್ತಾಯ್ತಾ? ಯಾಕೆಮ್ಮ? ಯಾಕೆ, ಏನಾಯ್ತು? ಉಪ್ಪು ಸರಿ ಇದೆಯಾ ಇಲ್ವಾ ಹೇಳು. ನಿಜವಾಗ್ಲೂ ಸಖತ್ತು. ಹೋಟೆಲಲ್ಲಿ ಅದೇ ಟೇಸ್ಟ್ ಇದೆ. ಹೋಟೆಲ್ ಹೆಂಗೆ ಮಾಡ್ತಾರೋ ಹಾಗೆ ಇದೆ. ಬಟ್ ಅವ್ರು ಶುಂಠಿ ಇಷ್ಟೆಲ್ಲ ಧಾರಾಳವಾಗಿ ಹಾಕಲ್ಲ ಅಂತ. ಶುಂಠಿ ಹಾಕಿದ್ರೆ ಒಳ್ಳೇದು. ಸೂಪರ್. ರವೆ ದೋಸೆ ತಿಂದಮೇಲೆ ಒಂಥರ ತೃಪ್ತಿ ಆಯ್ತಪ್ಪ ನನಗಂತೂ. ಪ್ರತಿಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ಇಷ್ಟು ಒಳ್ಳೆ 2 ರೆಸಿಪೀಸ್ ಹೇಳ್ಕೊಟ್ಟಿದ್ದಕ್ಕೆ. ಮತ್ತೆ ನಾವಿಬ್ರು ನಾಳೆ ಮೀಟ್ ಮಾಡೋಣ. ಓಕೆ. ಏನು ಕ್ಲೋಸ್ ಮಾಡ್ತಿದ್ಯಾ? ಅಲ್ಲ, ನೀವು ಹೊರಡಿ, ನಾನು ಹೇಳ್ತೀನಿ ನಿಮಗೆ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಏಕೆ ಅವ್ರು ಹೋದ್ರು, ನಾನು ಯಾಕೆ ಇನ್ನೂ ಇಲ್ಲೇ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸರ್ಪ್ರೈಸ್ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಇನ್ಮೇಲೆ ಡಬಲ್ ಧಮಾಕ ಕೊಡೋಣ ಅಂದ್ಬಿಟ್ಟು ನಮ್ಮ ಪ್ರೋಗ್ರಾಮ್ನ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಈ ಇನ್ನು ಅರ್ಧ ಗಂಟೆನಲ್ಲಿ ಏನಿರುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಸಖತ್ತಾಗಿರುತ್ತೆ ರೀ. ಇನ್ಮೇಲೆ ಪ್ರತಿ ಸಂಚಿಕೆಯಲ್ಲೂ ಸೆಕೆಂಡ್ ಸೆಗ್ಮೆಂಟಲ್ಲಿ ನಮ್ಮ ಜೊತೆ ಒಬ್ಬರು ಕಲಾವಿದರು ಇರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ವಾ? ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾವ ಕಲಾವಿದರು ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ವೀಕ್ಷಕರೇ, ಬ್ರೇಕ್ ತೊಗೊಳಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇರ್ತಾರೆ ಅಂತ. ಯಾರು ಇವರು ಸ್ಪೆಷಲ್ ಗೆಸ್ಟ್? ಆ್ಯಕ್ಚುಲಿ ಇವ್ರ ಬಗ್ಗೆ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಕೊಡಬೇಕಾದೇ ಇಲ್ಲ. ಇವರು ನೋಡ್ತಿದ್ದ ಹಾಗೆ ನಿಮಗೆ ಎಲ್ಲ ಗೊತ್ತಾಗೋಗುತ್ತೆ. ನೀವು ಇವ್ರನ್ನ ಕಿರುತೆರೆಯಲ್ಲಿ ನೋಡಿರ್ತೀರಾ, ಬೆಳ್ಳಿ ತೆರೆಯಲ್ಲಂತೂ ಸಾಕಷ್ಟು ನೋಡಿರ್ತೀರಾ. ತುಂಬ ಮುದ್ದಾದ ಮುಖ ಇರುವಂಥ ನಟಿ ಇವರು. ಅದೆಲ್ಲದಕ್ಕಿಂತ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾರ್ ಅಂತಲೇ ಹೇಳ್ಬೋದು.
ಸದ್ಯಕ್ಕೆ ಇವರು ಸುವರ್ಣ ವಾಹಿನಿಯಲ್ಲೇ ಬರ್ತಾ ಇರುವಂತಹ ಕರ್ಪೂರದ ಗೊಂಬೆ ಅನ್ನೋ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಓಕೆ ಇನ್ನು ನಾನು ನಿಮ್ಮನ್ನ ಕಾಯಿಸಲ್ಲ, ಅವ್ರನ್ನ ಬೇಗ ಕರ್ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ನಮ್ಮ ಜೊತೆ ಇರ್ತಾರೆ ಚಿತ್ರಾ ಶೆಣೈ ಅವರು. ಸೊ ಲೆಟ್ಸ್ ವೆಲ್ಕಮ್ ಚಿತ್ರಾ ಶೆಣೈ. ಹಾಯ್, ಹೇಗಿದ್ದೀರಿ? ಫೈನ್. ಯು ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ನಮ್ಮ ಆಡಿಯನ್ಸ್ಗೆಲ್ಲ ಹೇಳ್ತಾ ಇದ್ದೆ, ಯುವರ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾರ್ಸ್ ಅಂತ. ಥ್ಯಾಂಕ್ ಯು ನಂದಿನಿ, ಥ್ಯಾಂಕ್ ಯು. ಸೊ ಹೇಳಿ, ಕರ್ಪೂರದ ಬೊಂಬೆನಲ್ಲಿ ನಿಮ್ಮ ಪಾತ್ರ ಹೇಗಿದೆ? ಫಸ್ಟು ವೀಕ್ಷಕರಿಗೆಲ್ಲ ನಮಸ್ಕಾರ. ನೀವು ನನ್ನ ಈಗ ಕರ್ಪೂರದ ಗೊಂಬೆಯಲ್ಲಿ ಕಾವೇರಿ ಅನ್ನೋ ಪಾತ್ರದಲ್ಲಿ ನೋಡ್ತಾ ಇದ್ದೀರಿ. ತುಂಬ ಮೆಚ್ಕೊಂಡಿದ್ದೀರಿ, ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ಹೆಚ್ಚು ಕಿರುತೆರೆ ಮಾಡ್ತಾ ಇರಲಿಲ್ಲ, ಇತ್ತೀಚೆಗೆ ಮತ್ತೆ ಶುರು ಮಾಡಿದ್ದೀನಿ. ಅಂಥದ್ರಲ್ಲಿ ಇಷ್ಟು ವರ್ಷ ಆದಮೇಲೆ ನಾನು ಕಿರುತೆರೆಗೆ ವಾಪಸ್ ಬಂದು ಕರ್ಪೂರದ ಗೊಂಬೆ ಅಂತ ಒಂದು ಒಳ್ಳೆ ಕತೆ ಚೂಸ್ ಮಾಡಿ ಅದರಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ಅದನ್ನು ನೀವು ಮೆಚ್ಕೊಂಡು ಅಪ್ರಿಸಿಯೇಷನ್ ಕೊಟ್ಟಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ತುಂಬ ಥ್ಯಾಂಕ್ಸ್. ಈ ಕರ್ಪೂರದ ಗೊಂಬೆಗೆ ಆ್ಯಕ್ಚುಲಿ ನಂದಿನಿ ಪ್ರೊಡ್ಯೂಸರ್ ಬಂದು ನನಗೆ ಕತೆ ಹೇಳಿದಾಗ ಒಂದು ಲೈನ್ ಅವ್ರು ಹೇಳಿದ್ರು. ಆ್ಯಕ್ಚುಲಿ ಆ ಒಂದು ಲೈನು ನಮ್ಮ ಸೀರಿಯಲಲ್ಲಿ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿದೆ. ಸೊ ಹಾಗಾಗಿ ಅದು ರಿವೀಲ್ ಆಗೋವರೆಗೂ ನಾನು ಅದೇನು ಅಂತ ಹೇಳೋದಿಲ್ಲ. ನೋ ಪ್ರಾಬ್ಲಮ್. ಸೊ ಹಾಗಾಗಿ ಅದನ್ನು ಬಂದು ಹೇಳಿದ ಕೂಡಲೇ ಸರ್ ನಾನು ಈ ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದೆ. ದ್ಯಾಟ್ ವಾಸ್ ವೆರಿ ಕ್ಯಾಚಿ ನನಗೆ. ಅದು ಇತ್ತೀಚೆಗೆ ಹೆಣ್ಮಕ್ಳ ಮೇಲೆ ನಡೀತಿರೋ ಅತ್ಯಾಚಾರ, ಹೆಣ್ಮಕ್ಳು ಬೇಡ ಅಂತ ಎಸ್ಪೆಷಲಿ ನಮ್ಮ ನಾರ್ತ್ ಇಂಡಿಯಾದಲ್ಲಿ ದೂರ ಇಟ್ಟಿರೋ ಅಂಥ ಸಮಯದಲ್ಲಿ ಇಂಥ ಒಂದು ಹೆಣ್ಮಕ್ಳಿಗೆ ಪ್ರಮುಖವಾಗಿ ಇಂಪಾರ್ಟೆನ್ಸ್ ಕೊಡೋ ಅಂಥ ಒಂದು ಸೀರಿಯಲ್ಲು ನಮ್ಮ ಧಾರಾವಾಹಿಗಳಲ್ಲಿ ಯೂಶಲಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ಒಂದು ಬೈ ಬರ್ತೆ ಒಂದು ಹೆಣ್ಮಕ್ಳು ಎಷ್ಟು ಅವಶ್ಯಕತೆ ಲೈಫಲ್ಲಿ, ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರೆ ಮುಂದೆ ಹೋಗಿ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಅನ್ನೋ ಅಂಥ ಒಂದು ಸ್ಟ್ರಾಂಗ್ ಪಾತ್ರನ ನಮ್ಮ ಪ್ರೊಡ್ಯೂಸರ್ ಆ ಕತೆನ ನನ್ನ ಹತ್ರ ತೊಗೊಂಡು ಬಂದಾಗ ನಂಗೆ ಇಲ್ಲ ಅನ್ನೋಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಶೆಡ್ಯೂಲ್ ನಾನು ಒಪ್ಕೊಂಡಿರೋ ಪ್ರಕಾರ ನನ್ನ ಪ್ರಾಜೆಕ್ಟ್ಗಳಲ್ಲಿ ನಂಗೆ ಇದನ್ನು ಅಕಾಮಿಡೇಟ್ ಮಾಡೋದು ತುಂಬ ಕಷ್ಟ ಆಯಿತು ಇನ್ಫ್ಯಾಕ್ಟ್. ಸೊ ನಾನು ಪ್ರೊಡ್ಯೂಸರ್ ಸರ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಹೆಂಗೆ ಮಾಡೋಣ, ನೀವು ಮಾಡಿ ಮೇಡಮ್, ಫಸ್ಟ್ ಫ್ಯೂ ಮಂತ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ನಾವು ತೊಂದರೆ ಇಲ್ಲ ಅಂತ. ಸೊ ಅವ್ರ ಕೋಆಪ್ರೇಷನಿಂದ ಪ್ರೊಡ್ಯೂಸರ್ ಸರ್ ಭರವಸೆ ಕೊಟ್ಟಿದ್ದರಿಂದ ಐ ಮೀನ್ ಟು ಕರ್ಪೂರದ ಗೊಂಬೆ. ವಂಡರ್ಫುಲ್. ಸೊ ಈ ಪಾತ್ರ ಹೀಗೆ ಇನ್ನೂ ಚೆನ್ನಾಗಾಗಲಿ, ನಿಮ್ಮದು ಸೀರಿಯಲು ತುಂಬ ಚೆನ್ನಾಗಿ ಹೋಗಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಬೋದಾ? ಏನು ಮಾಡಬೇಕು ಅಂತಿದ್ದೀರಾ ನಮ್ಗೆ ಇವತ್ತು? ಏನು ಮಾಡಿಕೊಡ್ಬೇಕು ಅಂತ? ಇವತ್ತು ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ಸೊ ಹಾಗಾಗಿ ಒಂದೊಳ್ಳೆ ಸ್ವೀಟ್ ಡಿಶ್ ಸ್ಟಾರ್ಟ್ ಮಾಡೋಣ. ಶ್ಯೂರ್. ಒಂದೊಳ್ಳೆ ಪಾಯಸ ಮಾಡೋಣ. ಓ ವಾವ್. ಪಾಯಸ ಅಂದ್ಕೂಡಲೇ ನಾವು ಜನರಲಿ ಎಲ್ಲ ಥರ ಪಾಯಸನೂ ತಿಂದಿರ್ತೀವಿ. ಗಸಗಸೆ ಪಾಯಸ ನಮ್ಮ ತಾಯಿ ಮಾಡೋದು ಮೈ ಫೇವ್ರೇಟ್. ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಒಂದೊಂದು ಒಕೇಶನ್ಗೆ ಒಂದೊಂದು ಪಾಯಸ. ರೈಟ್. ಒಂದು ಹಬ್ಬಕ್ಕೆ ಇದೇ ಪಾಯಸ, ಇದೇ ಸ್ವೀಟು ಅನ್ನೋದಿದೆ. ಸೊ ಹಾಗಾಗಿ ಇವತ್ತು ಐ ಥಾಟ್ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗದೆ ಇರೋವಂಥ, ಇಷ್ಟ ಆಗೋವಂಥ ಒಂದು ಕಾರ್ನ್ ಫ್ಲೇಕ್ಸ್ ಡಿಲೈಟ್ ಅಂತ ಒಂದು ಪಾಯಸ ಮಾಡೋಣ ಅಂತ. ಕಾರ್ನ್ ಫ್ಲೇಕ್ಸ್ ಅಲ್ಲಿ ಪಾಯಸ? ಎಸ್. ವಾವ್, ಸೌಂಡ್ಸ್ ರಿಯಲಿ ಡಿಫ್ರೆಂಟ್. ಸೊ ಏನೇನು ಬೇಕು ಅಂತ ಹೇಳ್ಬಿಡ್ತೀರಾ ಅದಕ್ಕೆ? ಇದಕ್ಕೆ ನಮಗೆ ಹಾಲು ಬೇಕು, ಕಾರ್ನ್ಫ್ಲೇಕ್ಸ್ ಬೇಕು, ಓಕೆ, ಸಕ್ಕರೆ ಬೇಕು, ಆಮೇಲೆ ಇಲಾಯ್ಚಿ ಪೌಡ್ರ್ ಬೇಕು, ಆಮೇಲೆ ಒಣ ದ್ರಾಕ್ಷಿ, ಬಾದಾಮಿ, ಓಕೆ, ಕೇಸರಿ. ವಂಡರ್ಫುಲ್. ಇಂಗ್ರೀಡಿಯೆಂಟ್ಸ್ ಏನೋ ಸಿಂಪಲ್ ಆಗಿದೆ. ಸೊ ಮಾಡೋಕ್ಕೂ ಅಷ್ಟೇ ಸಿಂಪಲ್ ಆಗಿದ್ಬಿಟ್ರೆ ಐ ಥಿಂಕ್ ದೇ ವಿಲ್ ಲವ್ ಇಟ್. ಎಸ್. ಯಾ. ಸೊ ಸ್ಟಾರ್ಟ್ ಮಾಡೋಣ. ಏನು ಬೇಕು ನಿಮ್ಗೆ ಇದಕ್ಕೆ? ಫಸ್ಟ್ ಹಾಲು ಕಾಯಿಸ್ಕೋಬೇಕು. ಓಕೆ. ಸೊ ಪ್ಯಾನ್ ಕೊಟ್ಬಿಡ್ಲಾ ನಿಮ್ಗೀಗ? ಯಾ, ಶ್ಯೂರ್. ಆ್ಯಕ್ಚುಲಿ ನಿಮ್ಮ ಜೊತೆ ಎಷ್ಟು ಮಾತಾಡೋದಿದೆ ಅಂದರೆ ಅರ್ಧ ಗಂಟೆ ಯಾವ ಮೂಲೆಗೂ ಸಾಕಾಗಲ್ಲ. ಸೊ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟು ಹಾಗೆ ನಾವು ಫಸ್ಟ್ ಈ ಹಾಲು ಹಾಕೋತೀವಿ. ಹಾಂ. ಹಾಲು ಚೆನ್ನಾಗಿ ಕಾದು ಕುದಿಯೋಕ್ಕೆ ಶುರು ಆದಮೇಲೆ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿ. ಫೈನ್. ಸೊ ಹಾಗಾಗಿ ಹಾಲು ಕಾಯೋಕ್ಕೆ ಇನ್ನೊಂದು 5 ನಿಮಿಷ ಬೇಕು. ಸೊ 5 ನಿಮಿಷದಲ್ಲಿ ನಾನು ನಂದು ಏನೇನಿದೆಯೋ ಎಲ್ಲ ಕೇಳ್ಕೊಂಡು ಬಿಡ್ತೀನಿ. Sure. ಮೊದಲನೇದಾಗಿ ಲಾಸ್ಟ್ ಲೋಡ್ಸ್ ಆಫ್ ವೇಟ್ ಅಂತ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಸುಮಾರು ವರ್ಷದ ಹಿಂದೆ ನಿಮ್ಮನ್ನು ನೋಡಿದಾಗಲೂ ಇವತ್ತಿಗೂ ಒಂಥರ ನಾನೇ ಅನ್ನೋ ಥರ ಆಗಿದ್ದೀರಾ. ಸೊ ವಾಟ್ ಇಸ್ ದ ಸೀಕ್ರೆಟ್? ಹೇಗೆ, ಯಾಕೆ? ಫಸ್ಟ್ ಆಫ್ ಆಲ್ ಅಗೇನ್ ಆ್ಯಕ್ಚುಲಿ ಕರ್ಪೂರದ ಗೊಂಬೆ. ರಿಯಲಿ ಕರ್ಪೂರದ ಗೊಂಬೆ ನನಗೆ ಪ್ರೊಡ್ಯೂಸರ್ ನನ್ನ ಹತ್ರ ಪ್ರಾಜೆಕ್ಟ್ ತೊಗೊಂಡು ಬಂದಾಗ, ಮ್ಯಾಮ್ ನಮ್ಮ ಬೇಸ್ ಇದಕ್ಕೆ ಬಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಫೈನ್. ಸೊ ಹಾಗಾಗಿ ಫ್ಲ್ಯಾಶ್ ಬ್ಯಾಕಲ್ಲಿ ನಮಗೆ ಸುಮಾರು ಲೈಕ್ ಏನೋ ಸೀರಿಯಲ್ ಬೇಸ್ ತಳಪಾಯ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಮನೆಗಾಗಲಿ, ನಮ್ಮ ಸೀರಿಯಲ್ಗಾಗಲಿ, ನಮ್ಮ ಜೀವನಕ್ಕಾಗಲಿ, ಯಾವುದಕ್ಕೆ ಆಗಲಿ. ಸೊ ಹಾಗಾಗಿ ಫ್ಲ್ಯಾಶ್ ಬ್ಯಾಕ್ ಅನ್ನೋದು ಏನಿದೆ ನಮ್ಮ ಸೀರಿಯಲಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ವಿ ಆರ್ ಕಮಿಂಗ್ ಟು ದ ಮೇನ್ ಆ್ಯಕ್ಚುಲ್ ಏನಂದರೆ ಇವಾಗ ಡೇ ಟು ಡೇ ಇವತ್ತಿನ ಇದಕ್ಕೆ ಇದು ಸ್ಟೋರಿಗೆ ಬರ್ತೀವಿ. ಸೊ ನಾನು ಅಂದ್ಕೊಂಡೆ ಇಷ್ಟು ವರ್ಷ ಆದಮೇಲೆ ನಾನು ಆಡಿಯನ್ಸ್ ಮುಂದೆ ಕಿರುತೆರೆಯಲ್ಲಿ ಬರ್ತಾ ಇದ್ದೀನಿ.
ಅಫ್ಕೋರ್ಸ್ ನಾನು ಮಾಡೋದೆಲ್ಲ ಕ್ಯಾರೆಕ್ಟರ್ ರೋಲ್ಸೇ ಸಿನಿಮಾಲ್ ಆಗಲಿ ಆಗಲಿ. ಸೊ ಅಮ್ಮ ಅಂದ ಕೂಡಲೇ ಅತ್ತಿಗೆ ಅಂದ ಕೂಡಲೇ ಸ್ವಲ್ಪ ಗುಂಡಿಗೆ ಚಬ್ಬಿಯಾಗಿದ್ರೆ ಚೆನ್ನಾಗಿರುತ್ತೆ, ಅದು ಯೂಶಲ್. ಅದಕ್ಕೆ ನಾನು ಎಫರ್ಟೇ ಹಾಕಿರಲಿಲ್ಲ ವೆಯ್ಟ್ ಲೂಸ್ ಮಾಡೋದಕ್ಕೂ. ಯಾಕಂದ್ರೆ ಹೀರೋಯಿನ್ ಪಕ್ಕದಲ್ಲಿ ನಿಂತ್ಕೊಂಡು ಫಿಗರ್ ಆಗಿದ್ದು ನಾವು ಅದೇ ಥರ ನಿಂತ್ಕೊಂಡ್ರೆ ಅಂತ ಏನು ಆಡಿಯನ್ಸ್ ಕನೆಕ್ಟ್ ಆಗೋದು ಎಕ್ಸಾಕ್ಟ್ಲಿ ಆ ಅಫೆಕ್ಷನ್ ಬರಲ್ಲ. ಇವತ್ತಿಗೂ ನಿಮ್ಮಮ್ಮ ಆಗಲಿ ನಮ್ಮಮ್ಮ ಆಗಲಿ ಗುಂಡಿಗೆ ಇರಬೇಕು ಅಂತ ನಮ್ಮ ಆಸೆ ಇರುತ್ತೆ. ಸೊ ಹಾಗಾಗಿ ಈ ಕರ್ಪೂರದ ಗೊಂಬೆ ಬಂದಾಗ ಫ್ಲಾಶ್ ಬ್ಯಾಕಲ್ಲಿ ಕೇಳಿದಾಗ ನಂಗೆ 2 ಪುಟ್ಟ ಮಕ್ಳು ಇರ್ತಾರೆ, ಒಂದು ಸ್ಟೇಜಲ್ಲಿ ಪ್ರೆಗ್ನೆಂಟ್ ಆಗ್ತೀನಿ ಮತ್ತೆ. ಸೊ ಅದು ನಮಗೆ ಕನ್ವಿನ್ಸ್ ಆಗಬೇಕಾದಂಥದ್ದು ಆಡಿಯನ್ಸಿಗೆ. ಈ ಪ್ರೆಸೆಂಟ್ ಸ್ಟೋರಿಲೂ ಹಾಗೆ ಕಂಡು ಮತ್ತೆ ನಾವು ಫ್ಲ್ಯಾಶ್ ಬ್ಯಾಕಲ್ಲೂ ಹಾಗೆ ಕಂಡ್ರೆ ಅಯ್ಯೋ ಸ್ವಲ್ಪ ಜಡೆಗಿಡೆ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಆಡಿಯನ್ಸ್ ಅವ್ರು ತುಂಬ ಇಂಟೆಲಿಜೆಂಟ್ ಇವತ್ತು, ಒಂದು ಕಂಟಿನ್ಯೂಟಿನೂ ಮಿಸ್ ಮಾಡದೇ ಇರೋವಂಥ ಆಡಿಯನ್ಸ್ ಇವತ್ತು. ಸೊ ಹಾಗಾಗಿ ಒಂದು ಕರ್ಪೂರದ ಗೊಂಬೆ ಇನ್ಸ್ಪಿರೇಷನಿಂದ ಐ ಟುಕ್ ಅಪ್ ಅ ಡಯಟ್. ನನ್ನ ಡಯಟಿಷಿಯನ್ನ ಮೀಟ್ ಮಾಡಿ ಐ ಟುಕ್ ಅ ರೊಟೀನ್ ಡಯಟ್. ಪ್ರಾಪರಾಗಿ ಡಯಟ್ ಮಾಡಿದ್ದೀನಿ. ಯಾವ ಊಟ ತಿಂಡಿ ಕಟ್ನಿಟ್ಟು ಮಾಡಿ ಅಥವಾ ಎಕ್ಸಸೈಸ್ ಮಾಡಿದೆ ವಾಕ್ ಮಾಡಿದೆ ಒಣಗೋಗೋ ಥರ ನಾನು ಡಯಟ್ ಮಾಡಿಲ್ಲ. ದಯವಿಟ್ಟು ಡಯಟಿಷಿಯನ್ನ ನಾನು ಕನ್ಸಲ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಯಾರಾದರೂ ಮಾಡೋದಿದ್ರೆ ಒಳ್ಳೆ ಶಕುನ. ಥ್ಯಾಂಕ್ ಯು. ಇಟ್ಸ್ ಓಕೆ. ನೀವು ಯಾರಾದರೂ ಡಯಟ್ ಮಾಡೋದಿದ್ರೆ ದಯವಿಟ್ಟು ಯು ಕನ್ಸಲ್ಟ್ ಡಯಟಿಷಿಯನ್. ಡೆಫಿನೆಟ್ಲಿ. ಸೊ ನನ್ನ ವೆಯ್ಟ್ ಲಾಸಿಗೆ ನನ್ನ ಕ್ರೆಡಿಟ್ ಗೋಸ್ ಟು ಕರ್ಪೂರದ ಗೊಂಬೆ. ವಾವ್, ವಂಡರ್ಫುಲ್. ಸೊ ಹಾಲು ಕಾದಿದೆ. ಈಗ ಹಾಲು ಕಾದಿದೆ ಅಲ್ಲ, ಸೊ ಇದು ನಾವು ಕಮ್ಮಿ ಮಾಡ್ಕೊಂಡ್ವಿ. ಇದಕ್ಕೆ ನಾವೀಗ ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡ್ಕೋತೀವಿ. ಪಾಯಸ ಅಂದಮೇಲೆ ಸಕ್ಕರೆ ಇಲ್ಲ ಬೆಲ್ಲ ಇರಲೇಬೇಕು. ಸೊ ಹಾಗಾಗಿ ಮಿಕ್ಸ್. ಸೊ ಮೂವೀಸ್ ಯಾವ್ದು ನಡೀತಾ ಇದೆ ನಿಮ್ಮದು ಸದ್ಯಕ್ಕೆ? ಮೂವಿ ನೆಕ್ಸ್ಟ್ ಐಲ್ ಬಿ ಡೂಯಿಂಗ್ ಸುದೀಪ್ದೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಲಾಂಚಿಂಗ್ ಫ್ರಮ್ August 19th. ಓಕೆ. ನಮ್ಮ ದರ್ಶನ್ದು ಅಂಬರೀಷ ಮಾಡ್ತಾ ಇದ್ದೀನಿ. ಐಲ್ ಬಿ ಡೂಯಿಂಗ್ ಬೋತ್. ಇದೆರಡಿದೆ. ಅದು ಬಿಟ್ಟರೆ ಹಾಗೆ ನೀವು ಬೇರೆ ಭಾಷೆಗಳಲ್ಲೂ ಕೂಡ ನಟಿಸ್ತೀರಿ? ಹೌದೌದು. ಅಟ್ ಪ್ರೆಸೆಂಟ್ ನಂದು ಮಲಯಾಳಮಲ್ಲೊಂದು ಏಷ್ಯಾನೆಟ್ ಚಾನಲಿಗೆ ಒಂದು ಸೂಪರ್ ಡೂಪರ್ ಹಿಟ್ ಸೀರಿಯಲ್ ನಡೀತಾ ಇದೆ, ಸ್ತ್ರೀಧನಂ ಅಂತ. ಸ್ತ್ರೀಧನಂ ಮಲಯಾಳದಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಡೌರಿ, ವರದಕ್ಷಿಣೆ. ಫಸ್ಟ್ ಟೈಮ್ ನನ್ನ 23 ವರ್ಷ ಜೀವನದಲ್ಲಿ ನಾನು ಮಾಡ್ತಾ ಇರೋವಂಥ ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಇಲ್ಲಿ ತನಕ ನೆಗೆಟಿವ್ ಮಾಡಿರಲಿಲ್ವಾ? ನೆಗೆಟಿವ್ ಮಾಡಿರಲಿಲ್ಲ. ನನ್ ಆಫ್ ದ ಫಿಲ್ಮ್ಸ್, ನನ್ ಆಫ್ ದ ಸೀರಿಯಲ್ಸ್ ನಾನು ನೆಗೆಟಿವ್ ಟ್ರೈ ಮಾಡಿರಲಿಲ್ಲ. ಅಲ್ಲಿಯ ಡೈರೆಕ್ಟ್ರು ಪ್ರೊಡ್ಯೂಸರು ಇಲ್ಲ ನಮ್ಮ ಇದಕ್ಕೆ ನಮಗೆ ಬೇಕು ಈ ಥರ ಒಂದು ಹೋಮ್ಲಿ ಫೇಸೇ ನಮಗೆ ನೆಗೆಟಿವ್ ಕ್ಯಾರೆಕ್ಟರ್ ಬೇಕು ಅಂತ ಹೇಳಿ ಮಾಡಿಸಿದ್ರು. ದೇವರ ದಯದಿಂದ ಇಟ್ ಕ್ಲಿಕ್ಡ್ ವೆರಿ ವೆಲ್ ನಮಗೆ. ಐ ಗಾಟ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟ್ರೆಸ್ ಅವಾರ್ಡ್ ದಿಸ್ ಇಯರ್ ಫಾರ್ ದ್ಯಾಟ್. ಸೂಪರ್. ಏಷ್ಯಾನೆಟ್ಟಲ್ಲಿ. ಗ್ರೇಟ್. ಬಟ್ ಅಂದರೆ ಯಾವುದಕ್ಕೋಸ್ಕರ ಮಾಡಿರಲಿಲ್ಲ ನೀವು? ಅಂದರೆ ಬೇಕು ಅಂತಲೇ ಯಾವುದು ನೆಗೆಟಿವ್ ರೋಲ್ಸ್ ಚೂಸ್ ಮಾಡ್ಕೋತಿರ್ಲಿಲ್ವಾ, ಅಥವಾ ನಿಮಗೆ ಕನ್ವಿನ್ಸ್ ಆಗುವಂಥ ಯಾವುದು ಪಾತ್ರಗಳಿಲ್ಲ? ಇಲ್ಲಿರೋ ನಿರ್ದೇಶಕರಾಗಲಿ ಪ್ರೊಡ್ಯೂಸರ್ಸ್ ಆಗಲಿ ಕನ್ನಡದಲ್ಲಿ ಇವತ್ತಿಗೂ ಕೇಳಿ ದೇಸೆ ಚಿತ್ರ ಶನಾಯ ವಿಲನ್ ಗ್ಯಾಂಗಲ್ಲೂ ಹಾಕಲ್ಲ ನನ್ನ, ವಿಲನ್ ಹೆಂಡತಿಯಾಗೂ ಹಾಕಲ್ಲ. ನಮ್ಮ ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಟ್ರು, ಯಾರೇ ತಗೊಳ್ಳಿ ನೀವು, ರವಿಚಂದ್ರನ್ ಸರ್ ಯಾರೇ ಆಗಲಿದೆ ಸರ್, ಇಲ್ಲಪ್ಪ ನಿನ್ನ ಮುಖ ಕಾಮಿಡಿ, ಇಲ್ಲಾಂದರೆ ನಿನ್ನ ಮುಖ ಒಂದು ಹೋಮ್ಲಿ ಫೇಸ್ ಅಷ್ಟೇ, ವಿ ಕಾಂಟ್ ಯೂಸ್ ಯು ಆಸ್ ನೆಗೆಟಿವ್ ಅಂತಾರೆ. ವಿಲನ್ ಕಡೆಗೂ ಹಾಕಲ್ಲ ನಾನು. ಸೊ ಹಾಗೆ ನನ್ನ ಬೆಳೆಸ್ಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ನಾನು ಯಾವತ್ತೂ ಟ್ರೈ ಮಾಡಬೇಕು ಅಂತ ನನಗೂ ಅನ್ಸಿರ್ಲಿಲ್ಲ. ಹಾಗಾಗಿ ಸೊ ಐ ನೆವರ್ ಟ್ರೈಡ್. ದಿಸ್ ಫಸ್ಟ್ ಟೈಮ್ ಐ ಟ್ರೈಡ್. ಕ್ಲಿಕ್ಡ್ ವೆರಿ ವೆಲ್. ವಂಡರ್ಫುಲ್. ಇದು ಆಗಿದೆಯಾ, ಆಗ್ತಾ ಇದೆಯಾ? ಇನ್ನೊಂದು ಸ್ವಲ್ಪ ಸಕ್ಕರೆ ಕರಗಬೇಕು, ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಆಗಬೇಕಲ್ಲ. 2-3 ಮಿನಿಟ್ಸ್ ಇದೆ. ಒಂದು ಸ್ವೀಟ್ ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ವೀಕ್ಷಕರೇ, ಹಾಲು ಕಾಯಕ್ಕೆ ಇಟ್ಟಿದ್ದಾರೆ, ಸಕ್ಕರೆ ಹಾಕಿದ್ದಾರೆ, ಅದು ಕರಗಿ ಸ್ವಲ್ಪ ಕುದಿಯೋ ಹೊತ್ತಿಗೆ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಸೊ ಚಿತ್ರಾ ಶೆಣೈ ಅವರು ನಮ್ಮ ಜೊತೆ ಇದ್ದಾರೆ, ಪಾಯಸ ಮಾಡ್ಕೊಡ್ತಾ ಇದ್ದಾರೆ. ಇದು ಯಾವ ಹಂತದಲ್ಲಿದೆ ಈಗ? ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾವು ನೆಕ್ಸ್ಟ್ ಕಾರ್ನ್ಫ್ಲೇಕ್ಸ್ ಹಾಕೋಣ. ಕಾರ್ನ್ಫ್ಲೇಕ್ಸ್ ಆಲ್ರೆಡಿ ತುಂಬ ಸಾಫ್ಟ್ ಆದ್ರಿಂದ ನಮಗೆ ಆಲ್ಮೋಸ್ಟ್ 1.5-2 ನಿಮಿಷ ಸಾಕು ಇದು ರೆಡಿ ಆಗೋದಕ್ಕೆ. ಓಕೆ. ಈಗ ಹಾಲು ಬಿಸಿ ಇರುತ್ತಲ್ಲ, ಹಾಗಾಗಿ ಬೇಗ ಸಾಫ್ಟ್ ಆಗೋಗುತ್ತೆ. ಕ್ರಿಸ್ಪಿ ಆಗಿರೋದು ಸಾಫ್ಟ್ ಆಗುತ್ತೆ. ಸೊ ಇವಾಗಿದು ಸಾಫ್ಟ್ ಆಗಿದೆ. ಇದಕ್ಕೆ ನಾವೀಗ ಡ್ರೈ ಫ್ರೂಟ್ಸ್ ಹಾಕೋಣ. ಓಕೆ ಓಕೆ. ಒಣ ದ್ರಾಕ್ಷಿ, ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಹಾಕಿದಷ್ಟು ರುಚಿಯಾಗಿರುತ್ತೆ. ಓಕೆ. ಸ್ವಲ್ಪ ಪುಟ್ದಾಗಿ ಕಟ್ ಮಾಡಿ ಹಾಕಿದ್ರೆ ಮಕ್ಳಿಗೆ ಗೊತ್ತಾಗಲ್ಲ, ತಿಂದ್ಬಿಡ್ತಾರೆ. ಇಲ್ಲಾಂದರೆ ಗೊತ್ತಲ್ಲ ಈಗಿನ ಕಾಲ ಮಕ್ಕಳು ತರಕಾರಿ ಡ್ರೈ ಫ್ರೂಟ್ಸ್ ದೇ ಡೋಂಟ್ ಲೈಕ್ ಟು ಹ್ಯಾವ್ ಎನಿಥಿಂಗ್. ಇದ್ರ ಜೊತೆಗೆ ಇಲಾಚಿ ಪೌಡ್ರು ಒಂದೊಳ್ಳೆ ಅರೋಮಾ ಕೊಡೋದಕ್ಕೆ. ಕರೆಕ್ಟ್.
ಐ ಥಿಂಕ್ ಈಗ ಪಾಯಸ ರೆಡಿ ಇದೆ. ಓ ವಾವ್. ಈ ಸ್ಟೇಜಲ್ಲಿ ಏನಾಗುತ್ತೆ, ಈ ತರ ಇರುವಾಗ ಕಾರ್ನ್ಸ್ ಮಕ್ಕಳಿಗೆ ಬಾಯಿಗೆ ಸಿಕ್ಕತ್ತಲ್ಲ, ಅವಾಗ ಅದು ಇಷ್ಟ ಆಗುತ್ತೆ. ಸೊ ನಾವೀಗ ಇದನ್ನ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಓಕೆ ಓಕೆ ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ನಾವು ಕೇಸರಿ ಏನಿದೆ ಈ ಕೇಸರಿ ಎಳೆಗಳನ್ನ ಮೇಲೆ ಹಾಕಿದ್ರೆ ಲುಕ್ ಅಟ್ರಾಕ್ಟ್. ಡೆಫಿನೆಟ್ಲಿ ಪ್ಯೂರ್ ಕೇಸರಿ ಈ ಥರ ಕಾಣ್ತದೆ ಅದು. ಆ್ಯಂಡ್ ಅದ್ರ ಫ್ಲೇವರ್ ನಂಗೆ ಭಾರಿ ಇಷ್ಟ. ಪ್ಲೀಸ್ ಸರ್ವ್ ಮಾಡಿ ನನಗೆ ಕೊಟ್ಬಿಟ್ರೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಿಡ್ತೀನಿ. ಕಾರ್ನ್ ಡಿಲೈಟ್ ರೆಡಿ ಟು ಸರ್ವ್. ಎಸ್. ಘಮ್ ಅಂತದೆ. ಕಾರ್ನ್ಫ್ಲೇಕ್ಸ್ ಡಿಲೈಟ್ ರೆಡಿ ಆಗಿದೆ. ಇದನ್ನು ನಾನು ಟೇಸ್ಟ್ ಮಾಡೋದಕ್ಕೂ ಮುಂಚೆ ಇದನ್ನು ಹೇಗೆ ಮಾಡಿದ್ರು ಅಂತ ಇನ್ನೊಂದ್ಸಲ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಕಾರ್ನ್ಫ್ಲೇಕ್ಸ್ ಡಿಲೈಟ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಚೆನ್ನಾಗಿ ಕಾಯಿಸಿ. ಹಾಲು ಕಾದ ನಂತರ ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಸಕ್ಕರೆ ಕರಗಿದ ನಂತರ ಕಾರ್ನ್ಫ್ಲೇಕ್ಸ್, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ 1-2 ನಿಮಿಷಗಳ ಕಾಲ ಕುದಿಸಿ ಕೊನೆಗೆ ಕೇಸರಿ ದಳದಿಂದ ಅಲಂಕರಿಸಿದರೆ ಸಿಂಪಲ್ ಕಾರ್ನ್ಫ್ಲೇಕ್ಸ್ ಡಿಲೈಟ್ ಸವಿಯಲು ಸಿದ್ಧ. ಓಕೆ, ನೋಡ್ಕೊಂಡ್ರಿ ಅಲ್ವಾ? ಇನ್ನು ನನಗೆ ಕಾಯಕ್ಕಾಗಲ್ಲ, ಟೇಸ್ಟ್ ನೋಡ್ಬಿಡ್ತೀನಿ. ನಂಗೆ ಆ ಕಾರ್ನ್ ಬೇಕು, ಆ ಕೇಸರಿ ಬೇಕು. ಸಖತ್ ಬಿಸಿ ಇದೆ. ಗುಡ್. ವಾವ್. ಕೇಸರಿ ಹೆವಿ ಅಂತನೂ ಅನ್ಸೋದಿಲ್ಲ ಅಲ್ಲ, ಬೇರೆ ಪಾಯಸಗಳ ಥರ. ಇನ್ಫ್ಯಾಕ್ಟ್ ನಾನು ಬ್ರೇಕ್ಫಾಸ್ಟ್ಗೆ ಬೇಕಾದ್ರೂ ಮಾಡ್ಕೊಂಡು ಬಿಕಾಸ್ ಇಟ್ಸ್ ಸೋ ಸಿಂಪಲ್. ಆ್ಯಂಡ್ ಓಟ್ಸ್ ಬದಲು ಒಂದು ದಿವಸ ಇದನ್ನು. ಓ ರೈಟ್, ಬಟ್ ನಾಟ್ ಸೋ ಮಚ್ ಆಫ್ ಶುಗರ್. ವಂಡರ್ಫುಲ್. ಓಕೆ, ಯುವರ್ ಆನ್ ಅ ಡಯಟ್, ಸೊ ಹೇಳಲೇಬೇಕು ಇದನ್ನು. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಕೇಸರಿ ಹಾಕಿದ್ರು ಅದು ಎಷ್ಟು ಬೇಗ ಅದರ ಫ್ಲೇವರ್ ಬಿಟ್ಕೊಂಡಿದೆ. ಐ ಲವಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್, ಸಖತ್ತಾಯಿತು. ನೆಕ್ಸ್ಟ್ ಏನು ಮಾಡ್ಕೊಡ್ತೀರಿ ನಮಗೆ? ಐ ವಾಂಟ್ ಅನದರ್ ರೆಸಿಪಿ ಫ್ರಮ್ ಯು. ನೌ ದಟ್ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ಕಾರ್ನ್ ಡಿಲೈಟ್, ಕಾರ್ನ್ಫ್ಲೇಕ್ಸ್ ಡಿಲೈಟ್ ಪಾಯಸ. ಸೊ ಇನ್ನೊಂದು ವಿಲ್ ಕಂಟಿನ್ಯೂ ವಿತ್ ಕಾರ್ನ್ ಓನ್ಲಿ. ಕಾರ್ನಲ್ಲಿ ಕಬಾಬ್ ಮಾಡೋಣ. ಕಾರ್ನ್ ವೆಜಿಟೇಬಲ್ ಕಬಾಬ್. ವಂಡರ್ಫುಲ್. ಐಡ್ ಲವ್ ಟು ಹ್ಯಾವ್. ಬಟ್ ಇನ್ ಕಾರ್ನ್ ಪ್ರಿಯರಾ ನೀವು? ಇಷ್ಟನಾ ತುಂಬ ಕಾರ್ನ್? ಹಾಗೇನಿಲ್ಲ, ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಓಕೆ, ಸಾರು ಹುಳಿ ಇದಕ್ಕಿಂತ ಏನಾದರೂ ವ್ಯತ್ಯಾಸ ಮಾಡಬೇಕಲ್ಲ, ಸೊ ಹಾಗಾಗಿ ವ್ಯತ್ಯಾಸವಾಗಿ ಮಾಡೋಣ ಅಂತ ಹೇಳಿ ಇದು. ಓಕೆ, ಸೊ ಕಾರ್ನ್ ಕಬಾಬ್ಗೆ ಏನೇನು ಬೇಕು ಅಂತ ಹೇಳ್ಬಿಡ್ತೀರಾ? ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಮೇನ್ ಅಫ್ಕೋರ್ಸ್ ಕಾರ್ನ್, ಜೋಳ, ಪ್ರಾಪರ್ ಜೋಳ, ಮತ್ತು ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪಿಲ್ಲದೆ ಯಾವ ಖಾರ ಅಡುಗೆನೂ ಆಗೋದಿಲ್ಲ, ಮೆಣಸಿನಕಾಯಿ ಖಾರಕ್ಕೆ, ಕರಿಬೇವು ಸೊಪ್ಪು ಮತ್ತು ಶುಂಠಿ, ಇಷ್ಟು ಬೇಕಾಗತ್ತೆ. ಮತ್ತು ಫಸ್ಟು ನಾವಿದಲ್ಲಿ ಕಾರ್ನ್ಸು, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಮೆಣಸಿನಕಾಯಿ, 1-2 ಎಳೆ ಶುಂಠಿನ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೋಬೇಕು. ಅದ್ರ ಜೊತೆನೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು ಚೆನ್ನಾಗಿ ಆ ಪೇಸ್ಟ್ ಆಗುತ್ತೆ. ರುಬ್ಬೋವಾಗಲೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬೋದು ಬೇಡ. ನಾವು ಈ ಆಂಬಡೆಗೆ ಮಾಡ್ಕೋತೀವಲ್ಲ, ಸ್ವಲ್ಪ ತರ್ತರಿಯಾಗಿ, ತೀರಾ ತರ್ತರಿನೂ ಬೇಡ, ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡ್ರೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಅದನ್ನು ಕಬಾಬ್ ಮಾಡ್ಕೋಬೋದು. ರೌಂಡ್ ಬೇಕಾದ್ರೂ ತಟ್ಕೋಬೋದು ಆಂಬಡೆ ಥರ, ಇಲ್ಲ ರೌಂಡಾಗಿ ಅದನ್ನು ಹಾಕ್ಬೋದು. ಸೊ ನೀವು ರುಬ್ಬೋ ಕನ್ಸಿಸ್ಟೆನ್ಸಿ ಮೇಲೆ ನಿಮಗೆ ಆ ಹಿಟ್ಟು ನಿಮಗೆ ಶೇಪ್ ಆಗುತ್ತೆ. ಓಕೆ, ಶುರು ಮಾಡೋಣ. ಓಕೆ, ಸ್ಪೂನ್ ಕೊಡ್ರಿ. ಕಾರ್ನ್ಸ್ ಹಾಕ್ಕೊಳ್ಳಿ ಫಸ್ಟು, ಜೋಳ. ಸೊ ಇದು ರುಬ್ಕೊಳ್ಳೋ ಹೊತ್ತಿಗೆ ನಾವು ಎಣ್ಣೆ ಕಾಯೋಕೆ ಇಟ್ಕೊಂಡ್ಬಿಡೋಣ? ಯಾ ಇಡ್ಬೋದು, ಪಿಕ್ಕಾಗುತ್ತೆ. ಗುಡ್ ಐಡಿಯಾ. ಸ್ವಲ್ಪ ಕರಿಬೇವು ಸೊಪ್ಪು, ಖಾರಕ್ಕೆ ಮೆಣಸಿನಕಾಯಿ, ಓಕೆ, 1-2 ದಳ ಶುಂಠಿ, ಸ್ವಲ್ಪ ಉಪ್ಪು. ಇದಕ್ಕೆ ನೀರಿನ ಅಗತ್ಯ ಬೇಡ, ತುಂಬ ತೆಳು ಆಗಿಬಿಡುತ್ತೆ. ನಮಗೆ ಪೇಸ್ಟ್ ರೂಪದಲ್ಲಿ ಬರಬೇಕು ಅಂದರೆ ಇದು ಡೈರೆಕ್ಟ್, ಯಾಕಂದರೆ ಹಿಟ್ಟಿನ ಹದ ಬರಬೇಕು. ಯಾಕಂದರೆ ಕಾರ್ನಿಗೆ ಮಾಯಿಶ್ಚರ್ ಇದ್ದೇ ಇರುತ್ತೆ ಸ್ವಲ್ಪ. ಪ್ಲಸ್
ನಾ ಹೇಳ್ದಾಗೆ ಹೀಗೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಈಗ ಇದು ತರ್ತರಿಯಾಗಿದೆ ಅಲ್ಲ, ಇದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಒಳ್ಳೆ ಅರೋಮಾ ಕೊಡುತ್ತಲ್ಲ. ಕೊತ್ತಂಬರಿ ಸೊಪ್ಪಿಲ್ಲದೆ ಅಡುಗೆನೇ ಇಲ್ಲ. ನಮ್ಮ ಈ ಅಡುಗೆ ಮನೆಯಲ್ಲೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಖಾರದ ಐಟಮ್ಸ್ಗೂ ಹಾಕಿರಲೇಬೇಕು. ಈ ಪ್ರೊಡಕ್ಷನ್ ಹೌಸ್ ನಡೆಸೋದೇ ಒಂದು ದೊಡ್ಡ ತಲೆನೋವು. ಬಟ್ ಅದು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂದರೆ ಬೇರೆ ಭಾಷೆಯಲ್ಲೂ ಆ್ಯಕ್ಟ್ ಮಾಡಿಕೊಂಡು, ಕನ್ನಡದಲ್ಲಿ ಮೂವೀಸು ಮಾಡಿಕೊಂಡು, ಈ ಸೀರಿಯಲ್ಲೂ ಮಾಡ್ಕೊಂಡು, ಜೊತೆಗೆ ನಿಮ್ಮ ಪ್ರೊಡಕ್ಷನ್ ಹೇಗೆ ಹ್ಯಾಂಡಲ್ ಮಾಡ್ತೀರಿ? ನಂದಿನಿ, ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಂದು ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಂದು ಸಕ್ಸಸ್ಫುಲ್ ಲೇಡಿ ಇರ್ತಾರೆ ಅಂತ. ನನ್ನ ಜೀವನದಲ್ಲಿ, ನನ್ನ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನಾವು ಮ್ಯೂಚುವಲ್. ವಂಡರ್ಫುಲ್. ನನ್ನ ಬ್ಯಾಕ್ ಬೋನ್ ಅವರು, ಅವರ ಬ್ಯಾಕ್ ಬೋನ್ ನಾನು. ಸೊ ಶೆಣೈ ಅವ್ರು ಬಂದು ಒನ್ ಆಫ್ ದ ಪಯೋನಿಯರ್ ಪ್ರೊಡ್ಯೂಸರ್ಸ್ ಆಫ್ ಕನ್ನಡ ಸೀರಿಯಲ್ ಇಂಡಸ್ಟ್ರಿ. ನಿಮ್ಮ ದೂರದರ್ಶನ ಇರುವಾಗಿಂದನೂ ಫಸ್ಟ್ 4 ಧಾರಾವಾಹಿಗಳು ಏನು ಟೆಲಿಕಾಸ್ಟ್ ಆಯಿತು ದೂರದರ್ಶನದಲ್ಲಿ, ಒನ್ ಆಫ್ ದಟ್ ವಾಸ್ ಅವರ್ ಪ್ರೊಡಕ್ಷನ್ ಕಾಲ್ಡ್ ಪ್ರೇಮದ ಕಾರಂಜಿ. ಸೊ ಫಸ್ಟ್ ನಾವು ಇದು ಟ್ರೈ ಮಾಡೋಣ. ಈ ಕಬಾಬ್ ಥರ ಕಾದಿರೋ ಎಣ್ಣೆಗೆ ಸುಮ್ಮನೆ ಹೀಗೆ ಬಿಟ್ಟರೆ ಆಯ್ತು. ಪುಟ್ಟ ಕಬಾಬ್. ನಮ್ಮ ಇಂಡಿಯನ್ ಸ್ಪೈಸಸ್ ಏನಿದೆ ಐನೋ ಪ್ರಪಂಚದಲ್ಲಿ ಕರೆಕ್ಟ್ ಎಲ್ಲೂ ಯು ಕಾಂಟ್ ಗೆಟ್ ದಿಸ್ ಅರೋಮಾ. ಯಾರಿಗೆ ಎಷ್ಟೇ ಹಶ್ವಿಲ್ಲದೆ ಇರಲಿ ಇಮಿಡಿಯೇಟ್ ದೇವಲ್ಸೆ ನಾವು ತಿನ್ಬೇಕಿದನ್ನು ಅನ್ನೋ ಥರ. ಹಾಗೆ ನಾರ್ತ್ ಇಂಡಿಯನ್ ಡಿಶಸ್ ಅವೆಲ್ಲ ಒಂದಿನ 2 ದಿನ ಕಂಟಿನ್ಯೂಸ್ ಆಗಿ ತಿನ್ಬೋದು, ನಾಟ್ ಆಫ್ಟರ್ ದಟ್. ಅದಾದ್ಮೇಲೆ ಪಾಪ ಅವ್ರದ್ದು ಹಾಗೆ ಅನ್ಸ್ಬೋದೇನೋ. ಬಟ್ ನಮಗೆ ಸೌತ್ ಇಂಡಿಯನ್ ಇಸ್ ದಿ ಬೆಸ್ಟ್. ನಿಮ್ಮ ಮಗಳಿಗೆ ಈಗ ಎಷ್ಟು ವರ್ಷ? 8 years. ವಾವ್, ಸೋ ಕ್ಯೂಟ್. 8 years, 3rd standardಲ್ಲಿದ್ದಾಳೆ. ಹಾಂ, ಖುಷಿ ಖುಷಿ ನಮ್ಮ ಜೀವನಕ್ಕೆ ಬಂದಂಥ ಖುಷಿ ಅವಳು. ಸೊ ಹಾಗಾಗಿ ಖುಷಿ ನಮಗೆ ತುಂಬ ಮೀನಿಂಗ್ಫುಲ್ ಹೆಸರು ಅನ್ನಿಸ್ತು. ವಂಡರ್ಫುಲ್. ಹೌದು, ತುಂಬ ಒಳ್ಳೆ ಹೆಸರು. ವಾವ್, ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕಾಯ್ತು. ಹೌದು, ಗೋಲ್ಡನ್ ಬ್ರೌನ್ ಆದರೆ, ಯಾಕಂದರೆ ನಮಗೆ ಈ ಕಾರ್ನ್ಸ್ ಏನಂದರೆ ಫ್ಲೇಕ್ಸ್ ಆದರೆ ನಾನು ಆಗಲೇ ಡಿಲೈಟ್ ಮಾಡಿದಾಗ ತುಂಬ ಬೇಗ ಸಾಫ್ಟ್ ಆಗೋಗುತ್ತೆ. ಇದು ಆ್ಯಕ್ಚುಲ್ ನಾವು ಜೋಳ ತೊಗೊಂಡಿರೋದ್ರಿಂದ ಸ್ವಲ್ಪ ಬೇಕದು, ಓಕೆ, ಜೀರ್ಣ ಆಗೋದಕ್ಕೆ ಅದು. ಸೊ ಹಾಗಾಗಿ ಸ್ವಲ್ಪ ನಾವು ಡೀಪ್ ಫ್ರೈ ಅಂತೇನು ಹೇಳ್ತೀವಿ ಅದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಒಳಗೂ ಬೆಂದಿರುತ್ತೆ. ಇದಾಗಿದೆ, ಆಗಿದೆಯಾ? ತೆಗೆಯೋಣ. ಟಿಶ್ಯೂ ಮೇಲೆ ಹಾಕೊಂಡ್ಬಿಡೋಣ. ಎಕ್ಸಸ್ ಎಣ್ಣೆ ಎಲ್ಲ ಸ್ವಲ್ಪ. ನಿಮ್ಮ ಡಯಟಲ್ಲಿ ಫ್ರೈಡ್ ಐಟಮ್ಸು ತಿನ್ನಕ್ಕೆ ಅಲೌಡ್ ಇದೆಯಾ ಸದ್ಯಕ್ಕೆ? ಫ್ರೈಡ್ ಐಟಮ್ಸ್ ಅಂತಂದರೆ ಕಣ್ಣು ಮುಚ್ಕೊಂಡು ತಿಂದ್ಬಿಡ್ತೀನಿ. ಹಾಂ, ಒಂದೊಂದ್ಸಲಿ ತುಂಬ ಅಪರೂಪ. ಓಕೆ, ಮೇ ಬಿ ಒನ್ಸ್ ಇನ್ 15-20 days ಎಲ್ಲಾದರೂ ಹಾಲಿಡೇಗೆ ಹೋದಾಗ, ಇಲ್ಲಿ ಹೋದಾಗ, ಫ್ಯಾಮಿಲಿಯವರೆಲ್ಲ ಇದ್ದಾಗ ಅವ್ರಿಗೆಲ್ಲ ಬೇಜಾರಾಗುತ್ತೆ. ಓಕೆ, ಏನು ನಾವೆಲ್ಲ ತಿಂತಾ ಇದೀನಿ, ಒಬ್ಳು ತಿನ್ನಲ್ಲ. ಆ ಟೈಮಲ್ಲಿ ಡಯಟ್ ಗೇಟ್ ಏನಿಲ್ಲ, ಲೈಫು ಬೋರ್ ಆಗೋಗುತ್ತೆ. ದಟ್ಸ್ ಟ್ರೂ. ಒಂದೇ ಥರ ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡ್ತೀವಿ. ಹೌದು, ಯು ಶುಡ್ ಆಲ್ವೇಸ್ ಬ್ರೇಕ್ ದಿ ರೂಲ್ಸ್, then only you enjoy. Wonderful. Yes. Okay. This is corn kebab. Okay. ಕಾರ್ನ್ ಕಬಾಬ್ ನಾನು ಟೇಸ್ಟ್ ನೋಡ್ತೀನಿ. ಆದರೆ ಅದಕ್ಕೂ ಮುಂಚೆ ಕಾರ್ನ್ ಕಬಾಬ್ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಜೋಳ, ಚಿಲ್ಲಿ, ಕರಿಬೇವು, ಶುಂಠಿ ಹಾಗೂ ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಬೌಲ್ಗೆ ಈ ರುಬ್ಬಿದ ಮಿಶ್ರಣವನ್ನು ಹಾಕಿ ಸ್ವಲ್ಪ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದ ಆಕಾರಕ್ಕೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿದರೆ ಕಾರ್ನ್ ಕಬಾಬ್ ಸವಿಯಲು ಸಿದ್ಧ. ನೋಡಿದ್ರಿ ಅಲ್ಲ, ಬಿಸಿಯಾಗಿದೆ. ಸೊ ಇವೆಲ್ಲ ಬಿಸಿಲಿ ತಿಂದ್ರೇ ಚೆನ್ನಾಗಿ ಟೇಸ್ಟ್ ನೋಡ್ಬಿಡ್ತೀನಿ. ವುಡ್ ಯು ಲೈಕ್ ಟು ಹ್ಯಾವ್ ಒನ್? ನೋ ಪ್ಲೀಸ್, ನೀವು ಟ್ರೈ ಮಾಡಿ. ಓಕೆ, ಸೊ 2 ಆಕಾರದಲ್ಲಿ ಮಾಡಿದ್ದೀರಾ, 2 ಒಂದ್ಸಲ ತಿಂದ್ಬಿಡ್ತೀನಿ ಪ್ಲೀಸ್. ವಾವ್, ಸಕ್ಕತ್ತಾದ. ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು, ಆಮೇಲೆ ಖಾರ ಮಸ್ತ್ ಇದೆ. ಆ್ಯಕ್ಚುಲಿ ಇವಾಗ ನಡೀತಾ ಇರೋ ವೆದರಲ್ಲಿ ಬಿಸಿಯಾಗಿ ಚೆನ್ನಾಗೂ ಇರುತ್ತೆ. ಅಮ್ಮಂದ್ರಿಗೆ ಮಾಡೋಕ್ಕೂ ಈಸಿ. ವಾವ್. ಆ್ಯಂಡ್ ಇನ್ನೊಂದು ಈ ಥರ ಕಾರ್ನ್ ಅಂತ ಗೊತ್ತಾಗಲ್ಲ. ಕಾರ್ನ್ ಇಷ್ಟಪಡದೇ ಇರೋರು ಒಂಥರ ಚೆನ್ನಾಗಿ ಚಪ್ಪರ್ಸ್ಕೊಂಡು ತಿನ್ನೋ. ಹೆಲ್ದಿ ಆಲ್ಸೋ. ವೆರಿ ಗುಡ್, ಸಕ್ಕತ್ತಾದೆ.
ಥ್ಯಾಂಕ್ ಯು ಸೋ ಮಚ್. 2 ಬ್ಯೂಟಿಫುಲ್ ವಂಡರ್ಫುಲ್ ರೆಸಿಪೀಸ್ನ ತೋರಿಸ್ಕೊಟ್ಟಿದ್ದೀರಾ ನಮಗೆ. ಆ್ಯಂಡ್ ನಿಮ್ಮನ್ನು ಈ ವೇದಿಕೆಯಲ್ಲಿ ಭೇಟಿ ಮಾಡಿದ್ದು ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಆಡಿಯನ್ಸ್ ಕೂಡ ಸಾಕಷ್ಟು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. 1 ಸೆಕೆಂಡ್ ಪ್ಲೀಸ್. ನಮ್ಮ ಮೈಯಾಸ್ ಮನೆ ಅಡುಗೆ ತಂಡದಿಂದ ನಿಮಗೋಸ್ಕರ ಥ್ಯಾಂಕ್ ಓಕೆ. ನನಗೂ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇಷ್ಟು ವರ್ಷ ಆದಮೇಲೆ ಅಂದರೆ ನಾನು 2-3 ವರ್ಷಕ್ಕೊಂದ್ಸಲ ಯಾವುದೋ ಒಂದು ಐಟಮ್ ಟ್ರೈ ಮಾಡ್ತೀನಿ. ಸೊ ಈ ಮಧ್ಯೆ ಇದು ಟ್ರೈ ಮಾಡಿದ್ದು ನನಗೂ ಒಂದು ಫ್ರೆಶ್ ಅಪ್ ಒಂಥರ ಆಯಿತು. ವೆರಿ ನೈಸ್. ಸೊ ಅಡುಗೆ ಕಾರ್ಯಕ್ರಮದ ಮೂಲಕ ನಮ್ಮ ಆಡಿಯನ್ಸ್ಗೆ ಒಳ್ಳೆ ಐಟಮ್ಸ್ ತೋರಿಸ್ತಾ ಇದ್ರಿ. ಪ್ಲೀಸ್ ಕಂಟಿನ್ಯೂ, ಆಲ್ ದಿ ಬೆಸ್ಟ್. ಹಾಗೆ ನಮ್ಮ ಆಡಿಯನ್ಸ್ ಸುವರ್ಣವಾಹಿನಿಯವ್ರಿಗೆ ಬೇಡ್ಕೊತೀನಿ, ಪ್ಲೀಸ್ ನಮ್ಮ ಧಾರಾವಾಹಿ ಕರ್ಪೂರದ ಗೊಂಬೆನ ಇಷ್ಟೇ ಪ್ರೀತಿಸಿ, ಇಷ್ಟೇ ಎನ್ಕರೇಜ್ ಮಾಡಿ. ಕಾವೇರಿ, ಶ್ರಾವಣಿ ನಿಮ್ಮ ಮನೆ ಮಕ್ಕಳು, ನೀವೇ ಪ್ರೀತಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರಶನೈ ಅವ್ರ ಜೊತೆ ಮಾತುಕತೆ ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಹರಟಿದ್ವಿ, ಚೆನ್ನಾಗಿ ತಿಳ್ಕೊಂಡೆ ಅವ್ರ ಬಗ್ಗೆ ಸಾಕಷ್ಟು. ನಿಮಗೂ ಎಲ್ಲ ಇವತ್ತಿನ ಕಾರ್ಯಕ್ರಮ ಅಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಸಂಚಿಕೆಯಲ್ಲಿ. ಅಲ್ಲಿ ತನಕ ನಮಸ್ಕಾರ.